ಗುರು ಲಿಂಗ ಜಂಗಮದಾಯದವನರಿಯಲ್ಕೆ ಸುಲಭೋಪಾಯದಿಂದ ಎದುರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನ್ನು ಪಾವನವು ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಗುರುಬಸವ ಶರಣಾರ್ಥಿ. ನಿಜದ ಅರಿವು ಆಚಾರ ಅನುಭವಗಳನ್ನು ಜಗತ್ತಿಗೆ ನೀಡಿದಂಥ ವಿಶ್ವಗುರು ಬಸವತಂದೆಯವರನ್ನು, ಅವರ ನಡೆಯಲ್ಲಿ ನಡೆದಂಥ ಎಲ್ಲ ಶರಣ ದಾರ್ಶನಿಕ ಚೇತನಗಳ ಪ್ರೇರಣೆಗಳನ್ನು ಬಯಸುತ್ತಾ ಶರಣರಾದಂಥ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ದಾವಣಗೆರೆ, ಬಸವ ಬಳಗ ದಾವಣಗೆರೆ, ಶ್ರೀ ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆಗೊಂಡಿರುವಂಥ 20ನೇ ಶರಣ ತತ್ವ ಕಮ್ಮಟ ಈ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವಂಥ ಬಸವ ಹೃದಯಗಳು, ಆತ್ಮೀಯ ಪೂಜ್ಯರು ಆಗಿರುವಂಥ ಗುರುಮಾಂತ ಅಪ್ಪಗಳವರ ಜಂಗಮ ಚರಣಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಇಡೀ ಕಾರ್ಯಕ್ರಮಕ್ಕೆ ತಮ್ಮ ಮಠವನ್ನು, ಮಠದ ಸಂಸ್ಥೆಯನ್ನು ದಾಸೋಹ ಮಾಡಿ ಇಂಥ ಜ್ಞಾನ ದಾಸೋಹ ನಡೀಲಿಕ್ಕೆ ಕಾರಣೀಭೂತರಾಗಿರುವಂಥ ಪರಮಪೂಜ್ಯ ಡಾಕ್ಟರ್ ಜಗದ್ಗುರು ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಜಂಗಮ ಚರಣಗಳಿಗೆ ಹಾಗೂ ನಿಜಲಿಂಗೇಶ್ವರ ಪರಮಪೂಜ್ಯರ ಜಂಗಮ ಚರಣಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿವರೆಗೂ ಅಷ್ಟಾವರಣದ ಪ್ರಪ್ರಥಮ ಪಾದ ಗುರುತತ್ವ ಮತ್ತು ಸ್ವಲ್ಪ ಮಟ್ಟಿಗೆ ಲಿಂಗತತ್ವದ ಹಿನ್ನೆಲೆಯನ್ನು ಒದಗಿಸಿ ಈ ಒಂದು ಕಮ್ಮಟಕ್ಕೆ ಒಂದು ಸದೃಢವಾಗಿರುವಂಥ ಬೇಸನ್ನು ಹಾಕಿ ಅದಕ್ಕೆ ಒಂದು ಉನ್ನತವಾಗಿರುವಂಥ ಚಿಂತನೆಗೆ ವೇದಿಕೆಯನ್ನು ಸೃಷ್ಟಿಸಿದಂಥ ಆತ್ಮೀಯ ಪೂಜ್ಯರಾಗಿರುವಂಥ ಡಾಕ್ಟರ್ ಬಸವ ಮರಳಸಿದ್ದ ಮಹಾಸ್ವಾಮೀಜಿಯವರ ಜಂಗಮ ಚರಣಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ನೆರೆದಿರುವಂಥ ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಆಗಮಿಸಿರುವಂಥ ಇದೊಂದು ಅನುಭಾವಿಗಳ ಸಂಗಮ. ಇಲ್ಲಿ ಅನೇಕ ಅನುಭಾವಿಗಳಿದ್ದಾರೆ. ಅವರೆಲ್ಲರ ಜಂಗಮ ಚರಣಗಳಿಗೆ ಆಗಮಿಸಿರುವಂಥ ಎಲ್ಲ ತಾಯಂದರಲ್ಲಿ, ಸಹೋದರರಲ್ಲಿ, ಮಕ್ಕಳಲ್ಲಿ ಶರಣು ಶರಣಾರ್ಥಿ. ಈಗಾಗಲೇ ನಾವು ಗುರುತತ್ವದ ಕುರಿತಾಗಿ ಬಹಳಷ್ಟು ಅದ್ಭುತವಾಗಿರುವಂಥ ವಿವೇಚನೆಯನ್ನು ಪರಮಪೂಜ್ಯರಿಂದ ಪಡೆದಿದ್ದೇವೆ. ಗುರುತತ್ವದ ಒಂದು ಬೀಜದ ಒಂದು ಬಿತ್ತಿ ಅಲ್ಲಿಂದ ಲಿಂಗವೆಂಬ ಬೆಳೆಯಾಗಿ ಬೆಳೆದು ಈ ಅಷ್ಟಾವರಣದ ಪಂಚ ಆಚಾರಗಳ ಷಡುಸ್ಥಲದ ಈ ಮರ್ಮವನ್ನು ಮತ್ತಷ್ಟು ವ್ಯಾಪಕವಾಗಿ ವಿಸ್ತರಿಸಲಿಕ್ಕೆ ಅನೇಕ ಅನುಭಾವಿಗಳು ನಮ್ಮ ನಡುವೆ ಇದ್ದಾರೆ. ಶರಣರಾದಂಥ ಶಶಿಧರ್ ಅವರು ಬಂದಿದ್ದಾರೆ. ಅವರು ಮುಂದಿನ ಜಂಗಮ, ವಿಭೂತಿ, ರುದ್ರಾಕ್ಷಿ ವಿಷಯಗಳ ಕುರಿತಾಗಿ ಅನುಭವವನ್ನು ಮಾಡಲಿದ್ದಾರೆ. ನಮ್ಮ ಇಡೀ ಲಿಂಗಾಯತ ಪರಂಪರೆಯನ್ನು ನಾವು ನೋಡ್ತಾ ಹೋದಾಗ ನಾವು ಇತ್ತೀಚಿನ ದಿನಮಾನದಲ್ಲಿ ನಾವು ಏನನ್ನು ನೋಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ ಅಂದರೆ ಹೆಚ್ಚು ಈ ತಾತ್ವಿಕ ಜಿಜ್ಞಾಸೆಗಿಂತಲೂ ಅನಗತ್ಯವಾಗಿರುವಂಥ ವಿಚಾರ ವಿನಿಮಯವೇ ಹೆಚ್ಚಾಗ್ತಾ ಇರುವಂಥ ಈ ಸಂದರ್ಭ. ಅದರಲ್ಲಿ ಬಹಳಷ್ಟು ಜೊಳ್ಳು ಕಾಳುಗಳು ಸೇರ್ಕೊಂಡಿರ್ತವೆ. ನಿಜವಾದ ಗಟ್ಟಿ ಕಾಳುಗಳು ಬಹಳ ಕಡಿಮೆ. ಆ ಜೊಳ್ಳು ಕಾಳುಗಳನ್ನೆಲ್ಲ ನಾವು ಸಾಣಿಸಿ ತೆಗೆದು ಗಟ್ಟಿ ಕಾಳನ್ನು ಹೇಗೆ ನಾವು ಸರಿಪಡಿಸ್ತೀವೋ ಹಾಗೆ ಇಂಥ ಕಮ್ಮಟಗಳಲ್ಲಿ ನಿಜವಾದ ಗಟ್ಟಿ ಕಾಳುಗಳನ್ನ ತಯಾರು ಮಾಡುವಂಥ ಒಂದು ಕಮ್ಮಟವು ಇದಾಗಿದೆ ಅನ್ನೋದನ್ನು ನಾನಾದರೂ ಇಲ್ಲಿ ಭಾವಿಸ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇಂದು ಅಷ್ಟಾವರಣಗಳಲ್ಲಿ ಗುರು ತತ್ವವನ್ನು, ಅನುಸಂಧಾನವನ್ನು ಗೈದು ಇದೀಗ ಲಿಂಗ ತತ್ವದೆಡೆಗೆ ನಾವು ಸಾಗುವಂತ ಒಂದು ಪ್ರಯತ್ನ. ಲಿಂಗಾಯತ ಧರ್ಮದಲ್ಲಿ ಲಿಂಗಾಯತ ತತ್ವಪುರುಷನನ್ನ ವ್ಯಾಖ್ಯಾನ ಮಾಡಿ ಅಂತ ಯಾರಾದರೂ ಅಂದರೆ ಅಷ್ಟಾವರಣವೇ ಅಂಗವಾಗಿ
ಪಂಚ ಆಚಾರವೇ ಪ್ರಾಣವಾಗಿ ಷಟ್ಸ್ಥಲವೇ ಆತ್ಮವಾಗಿರುವ ತತ್ವಪುರುಷನನ್ನೇ ಲಿಂಗವಂತ ಅಥವಾ ಬಸವಧರ್ಮಿ ಅಂತ ನಾವು ಕರೆಯಬಹುದು. ಈ ಅಷ್ಟ ಆವರಣಗಳು ನಮಗೆ ಒಂದು ಪರಿಪೂರ್ಣವಾಗಿರುವಂತಹ ಒಂದು ಫೌಂಡೇಶನ್ ಅನ್ನು ನೀಡುತ್ತೆ. ಆ ಅಷ್ಟ ಆವರಣಗಳನ್ನ ಫೌಂಡೇಶನ್ ಮೇಲೆ ಪಂಚ ಆಚಾರಗಳು ನಮ್ಮಲ್ಲಿ ಆವಿರ್ಭವಿಸಿಕೊಂಡು ನಮ್ಮ ಒಂದು ಸಾಧನೆ ಷಟ್ಸ್ಥಲಾತ್ಮಕವಾಗಿ ಅದು ಸಾಗುವಂತಹದ್ದು. ಅದು ಕ್ರಮ ಸಮುಚ್ಚಯವಾಗಿಯೂ ಆಗಿರ್ಬೋದು, ಸಮ ಸಮುಚ್ಚಯವಾಗಿಯೂ ಆಗಿರ್ಬೋದು. ಅದನ್ನ ಈ ಮುಂದಿನ 3 ದಿನಗಳಲ್ಲಿ ಅತ್ಯಂತ ವ್ಯಾಪಕವಾಗಿ ಅದನ್ನ ವಿಸ್ತಾರವಾಗಿ ಅನುಭಾವಿಗಳು ತಮ್ಮೊಡನೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ನೇರವಾಗಿ ಲಿಂಗ ತತ್ವಕ್ಕೆ ಬರೋದಾದ್ರೆ, ನಾನು ಮೊಟ್ಟ ಮೊದಲನೇದಾಗಿ ಪೂಜ್ಯರು ನನಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಯಾಕೆಂದ್ರೆ ಕೆಲವೊಂದಿಷ್ಟು ನಾನು ಹೇಳಬೇಕಾಗಿರುವಂತ ವಿಷಯಗಳನ್ನ ಬಹಳ ಸೂಕ್ಷ್ಮವಾಗಿ ಅವರು ಪ್ರಸ್ತಾಪ ಮಾಡಿದರು. ಹಾಗಾಗಿ ಅಲ್ಲಿಂದ ನಾನು ಮುಂದೆ ಒಯ್ಯಲಿಕ್ಕೆ ನನಗೆ ಬಹಳ ಸಹಕಾರಿ ಆಯಿತು. ಅವರು ಉರುಳಿಂಗ ಪೆದ್ದಿಗಳ ಒಂದು ಪರಿಚಯವನ್ನ ಮಾಡಿದರು. ಯಾವ ರೀತಿಯಾಗಿ ಉರುಳಿಂಗ ಪೆದ್ದಿಗೆ ಲಿಂಗ ದೀಕ್ಷೆ ಆಯಿತು ಉರುಳಿಂಗ ದೇವರಿಂದ. ವ್ಯಕ್ತಿ ಸಂಸ್ಕಾರದ ಬಲದಿಂದ ಕೇವಲ ಒಂದು ಕಲ್ಲನ್ನೇ ಲಿಂಗವೆಂದು ಭಾವಿಸಿ ತದನಂತರ ಸಂಸ್ಕಾರಕ್ಕೆ ಒಳಗಾಗಿ ಎಂತ ಅಪ್ರತಿಮ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಶರಣ ತತ್ವದಲ್ಲಿ ನಾವು ನೋಡೋದಾದ್ರೆ ಅದು ಉರುಳಿಂಗ ಪೆದ್ದಿಗಳಕ್ಕಿಂತನೂ ಉಪಯುಕ್ತವಾಗಿರುವಂತ ಸರಿಯಾಗಿರುವಂತ ಉದಾಹರಣೆ ಮತ್ತೊಂದಿಲ್ಲ. ಹಾಗಾಗಿ ಅವರ ಒಂದು ಚಿಂತನೆಯಿಂದ ನಾನು ಪ್ರಾರಂಭಿಸಿ ಅವರ ವಚನದಿಂದನೇ ನನ್ನ ಚಿಂತನೆಯನ್ನು ಕೂಡ ನಾನು ಮುಕ್ತಾಯ ಮಾಡ್ತೇನೆ. ಅವರು ಹೇಳ್ತಾರೆ, ಲಿಂಗವೆಂಬುದು ಪರಶಕ್ತಿಯುತ ಪರಶಿವನ ನಿಜ ದೇಹ. ಲಿಂಗವೆಂಬುದು ಪರಶಿವನ ಘನ ತೇಜ. ಲಿಂಗವೆಂಬುದು ಪರಶಿವನ ನಿರತಿಶಯಾನಂದ ಸುಖವು. ಲಿಂಗವೆಂಬುದು ಪರಶಿವನ ಪರಮಜ್ಞಾನ. ಲಿಂಗವೆಂಬುದು ಷಡದ್ವಮಯ ಜಗಜ್ಜನ್ಮಭೂಮಿ. ಲಿಂಗವೆಂಬುದು ಅಖಂಡಿತ ವೇದ ಪಂಚ ಸಂಜ್ಞೆ. ಲಿಂಗವೆಂಬುದು ಹರಿಬ್ರಹ್ಮರ ನಡು ಮನೆಗಳ ಜ್ಯೋತಿರ್ಲಿಂಗ. ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಲಿಂಗದೊಳಿದ ತಿಳಿಯಬಲ್ಲವನೇ ಬಲ್ಲವನು. ಪ್ರಾಯಶಃ ನಾವು ಈ ವಚನದ ಭಾವವನ್ನ ಅರ್ಥ ಮಾಡಿಕೊಂಡ್ರೆ ಈ ಇಂದಿನ ಈ ಅನುಭವಕ್ಕೆ ಪರಿಪೂರ್ಣತೆ ಬರಲಿಕ್ಕೆ ಸಾಧ್ಯ ಇದೆ. ಇಡೀ ಲಿಂಗ ತತ್ವವನ್ನ ಅತ್ಯಂತ ಕಡಿಮೆ ಶಬ್ದದಲ್ಲಿ ಇರುವಂತ ಕೆಲವೇ ವಚನಗಳಲ್ಲಿ ಈ ವಚನವೂ ಕೂಡ ಒಂದು. ಅಂತಹ ಒಂದು ವಚನವನ್ನ ಇಲ್ಲಿ ಅವರು ಹೇಳ್ತಾರೆ. ಬಹಳ ಡೀಪ್ ಆಗಿ ನಾನು ವಚನದ ಅರ್ಥ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಇಡೀ ಒಂದು ನನ್ನ ಉಪನ್ಯಾಸದಲ್ಲಿ ಇದರ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಲಿಕ್ಕೆ ಬರ್ತಾ ಇದೆ. ಇದು ಒಂದು ಬೇಸ್ ಆಗಿ ನಾವು ಇಟ್ಕೊಳ್ಬಹುದು. ಹಾಗಾಗಿ ಈ ಲಿಂಗವೆಂಬುದು ಕೇವಲ ಕಾಣುವಂತ ಇಷ್ಟಲಿಂಗ ಮಾತ್ರವಲ್ಲ, ಅದು ಪರಾತ್ಪರ ವಸ್ತು, ಅಗಮ್ಯ, ಅಗೋಚರ, ಅಪ್ರತಿಮವಾಗಿರುವಂತ ಸತ್ ಚಿತ್ ಆನಂದ ಅಖಂಡ ನಿತ್ಯ ಪರಿಪೂರ್ಣನಾಗಿರುವಂತ ಪರಾತ್ಪರ ವಸ್ತು, ಪರವಸ್ತುವಿನ ಚಿತ್ಕಳೆಯ ಸ್ವರೂಪವಾಗಿರುವೆ ಲಿಂಗ. ಅದನ್ನೇ ಅವರು ಪರಶಕ್ತಿಯುತ ಪರಶಿವನ ನಿಜ ದೇಹ, ಪರಶಿವನ ಘನ ತೇಜ. ಇಲ್ಲಿ ಪರಶಿವ ಅಂತಂದ್ರೆ ನಿರಾಕಾರವಾಗಿರುವಂತ ಆ ಚೈತನ್ಯ ಸ್ವರೂಪವೇ ಹೊರತು ಆಕಾರ ಇರುವಂತ ಯಾವುದೇ ದೇವತೆ ಅಲ್ಲ. ಅದು ಪರಮ ಜ್ಞಾನದ ಒಂದು ಸಂಕೇತವೂ ಕೂಡ ಆಗಿರುವಂಥದ್ದು. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತವಾಗಿರುವಂತಹ ಆ ಎಲ್ಲವೂ ತನ್ನೊಳಗೆ ಅಡಗಿಸಿಕೊಂಡಿರುವಂತ, ಅದೆಲ್ಲವೂ ಲೀಲೆಯಾಡಲಿಕ್ಕೆ ತನ್ನನ್ನ ಒಡಲಾಗಿಸಿಕೊಂಡಿರುವಂತಹ ಆ ಪರಮ ಚೈತನ್ಯವೇ ಲಿಂಗ. ಅದು ಜ್ಯೋತಿರ್ಮಯ ಸ್ವರೂಪ. ನಿಜವಾಗಿಯೂ ಇಂಥ ಲಿಂಗದ ಅಸ್ತಿತ್ವವನ್ನು ತಿಳಿದುಕೊಂಡವನೇ ಅವನೇ ಲಿಂಗಾನುಭಾವಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಾವು ಒಂದು ಹಂತ ಕೆಳಗೆ ಬಂದು ಈ ಶರಣರ ಕ್ರಾಂತಿ, ಬಸವಾದಿ ಶರಣರ ಈ ವಿಚಾರ ಕ್ರಾಂತಿ, ಇದಕ್ಕೆ ಮೂಲಭೂತವಾದಂತ ಕೇಂದ್ರ ಬಿಂದು ಯಾವುದು ಅಂತಂದ್ರೆ
ನಾವು ನೀವೆಲ್ಲರೂ ಧರಿಸಿಕೊಳ್ಳುವಂತ ಇಷ್ಟಲಿಂಗ. ಈಗಾಗಲೇ ಮುಂಜಾನೆ ಪರಮ ಪೂಜ್ಯ ಗುರುಮಾಂತ ಅಪ್ಪಗಳವರು ತಮಗೆಲ್ಲರಿಗೂ ಶಿವಯೋಗದ ಒಂದು ಸವಿಯನ್ನ ಇಲ್ಲಿ ದರ್ಶಿಸಿದ್ದಾರೆ. ಹಾಗಾಗಿ ಇಷ್ಟಲಿಂಗ ಇಸ್ ಅನ್ ಎಪಿಸೆಂಟರ್ ಆಫ್ ಶರಣಾಸ್ ರೆವಲ್ಯೂಷನ್. ಈ ಒಂದು ಅಷ್ಟು ಮಾತ್ರವೇ ಇಷ್ಟಲಿಂಗ ಅಂತಂದ್ರೆ ಅದು ಮೊದಲನೇದು, ಇಟ್ ಇಸ್ ಅನ್ ಎಂಬ್ಲಮ್ ಆಫ್ ಲಾರ್ಡ್ ಆಲ್ಮೈಟಿ. ಅದು ಪರಮ ಚೈತನ್ಯದ ಕುರುಹು. ಇಟ್ಸ್ ಅನ್ ಎಂಬ್ಲಮ್ ಆಫ್ ಇನ್ನರ್ ಕಾನ್ಶಿಯಸ್ನೆಸ್. ಇದು ನಮ್ಮ ಅರಿವಿನ ಕುರುಹು. ಇಟ್ಸ್ ಅನ್ ಎಂಬ್ಲಮ್ ಆಫ್ ಈಕ್ವಾಲಿಟಿ, ಸಮಾನತೆಯ ಕುರುಹು. ಇಟ್ಸ್ ಅನ್ ಎಂಬ್ಲಮ್ ಆಫ್ ಸೆಲ್ಫ್ ಪ್ಯೂರಿಫಿಕೇಶನ್, ಅಂತರಂಗ ಬಹಿರಂಗ ಶುದ್ಧಿಯನ್ನ ಸಾಧಿಸುವ ಕುರುಹು. ನಾಟ್ ಓನ್ಲಿ ದ್ಯಾಟ್, ಇಟ್ ಇಸ್ ಅನ್ ಎಂಬ್ಲಮ್ ಆಫ್ ಸೋಷಿಯಲ್ ಎಂಪವರ್ಮೆಂಟ್, ಸಾಮಾಜಿಕ ಸಬಲೀಕರಣದ ಕುರುಹು ಇಷ್ಟಲಿಂಗ. ಹಾಗಾಗಿ ನಾನು ಇಷ್ಟಲಿಂಗಕ್ಕೆ 5 ಆಯಾಮಗಳನ್ನ ಇಲ್ಲಿ ಗುರುತಿಸಿರುವಂಥದ್ದು. ಒಂದು, ಪರಮ ಚೈತನ್ಯದ ಕುರುಹು, ನಮಗೆಲ್ಲ ಗೊತ್ತೇ ಇದೆ. ನಮ್ಮಲ್ಲೇ ಅಡಗಿರುವಂತ ಆ ಸುಪ್ತ ಜ್ಞಾನದ, ಪರಮ ಜ್ಞಾನದ ಅರಿವಿನ ಕುರುವಾಗಿ, ಸಮಾನತೆಯ ಲಾಂಛನವಾಗಿ, ನಮ್ಮ ನಿತ್ಯ ಆಗು ಹೋಗುಗಳಲ್ಲಿ ನಮ್ಮ ಮನಸ್ಸು ತ್ರಿಕರಣಗಳು ಅಶುದ್ಧವಾಗಿರುವಂತಹ ಸಂದರ್ಭದಲ್ಲಿ ಅದನ್ನು ಶುದ್ಧಿ ಮಾಡುವಂತ ಸಾಧನವೂ ಕೂಡ ಇಷ್ಟಲಿಂಗ. ಜೊತೆಗೆ ಎಂಥ ಸಾಮಾಜಿಕ ಸಬಲೀಕರಣವನ್ನ ಇಷ್ಟಲಿಂಗದ ಮೂಲಕ ತಂದುಕೊಟ್ರು ಶರಣರು ಅಂತಂದ್ರೆ, ಸಾಮಾನ್ಯ ಕೆಲಸ ಮಾಡುವಂತ, ಸಾಮಾನ್ಯ ಕಾಯಕ ದುಡಿಯುವ ವರ್ಗದ ಅಂತ ಕಸ ಗುಡಿಸುವಂತ ಸತ್ಯಕನಿಂದ ಹಿಡಿದು, ಚರ್ಮಹದ ಮಾಡುವಂತ ಕಾಯಕದಿಂದ ಹಿಡಿದು ಎಲ್ಲ ಶರಣೆಯರು ಕೂಡ ಆ ಒಂದು ಆತ್ಮಬಲದಿಂದ ವಚನ ರಚನೆಯನ್ನು ಮಾಡಿದ್ದು ಮಾತ್ರವಲ್ಲ, ಅಂತ ಒಂದು ಅನುಭವ ಕ್ರಾಂತಿಗೆ ಅಡಿಪಾಯವನ್ನು ಇಟ್ಟರಲ್ಲ, ಅದಕ್ಕೆ ಕಾರಣವಾಗಿದ್ದು ಇಷ್ಟಲಿಂಗ. ಆ ಮೂಲಕವಾಗಿ ಇಷ್ಟಲಿಂಗ ಇದು ನಮ್ಮ ಶರಣರ ಕ್ರಾಂತಿಯ ಕೇಂದ್ರ ಬಿಂದು. ಪ್ರಾಯಶಃ ಇವತ್ತು ಇಷ್ಟಲಿಂಗವನ್ನು ಹೊರತುಪಡಿಸಿ ಅಥವಾ ಲಿಂಗ ತತ್ವವನ್ನು ಹೊರತುಪಡಿಸಿ ನಾವು ಇನ್ನು ಯಾವ ತತ್ವಗಳನ್ನ ಹೇಳಿದ್ರೂ ಅದಕ್ಕೆ ಪರಿಪೂರ್ಣತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲವನ್ನ ಹೇಳಿ ಅದನ್ನು ಇಷ್ಟಲಿಂಗ ಅಥವಾ ಲಿಂಗ ತತ್ವಕ್ಕೆ ಸಂಬಂಧಿಸಿದಾಗ ಮಾತ್ರ ಬಸವ ತತ್ವಕ್ಕೆ, ಶರಣ ತತ್ವಕ್ಕೆ ನಿಜವಾದ ಅರ್ಥ ಬರುವಂಥದ್ದು. ಈ ಸಾಧನೆಗೆ ಸಾಧನವಾಗಿರುವಂತಹ ಇಷ್ಟಲಿಂಗಕ್ಕೆ ಅನೇಕ ಆಯಾಮಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ಧಾರ್ಮಿಕವಾಗಿ ನಾವೆಲ್ಲರೂ ಬಹಳಷ್ಟು ಅದರ ಆಯಾಮಗಳಿಗೆ ನಾವು ಧಾರ್ಮಿಕವಾಗಿ ನಾವು ಇಷ್ಟಲಿಂಗದ ಕುರಿತಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಅಷ್ಟು ಮಾತ್ರವಲ್ಲ, ಅದು ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ ಮಾತ್ರವಲ್ಲದೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಇಷ್ಟಲಿಂಗ ಒಂದು ಬಹುದೊಡ್ಡ ಸಾಧನವಾಗಿ ನಮ್ಮ ಶರಣರು ನೀಡಿದ್ದಕ್ಕೋಸ್ಕರವಾಗಿ ಇಷ್ಟಲಿಂಗ ಕೇವಲ ಪೂಜಾ ಕುರುಹು ಮಾತ್ರವಲ್ಲ, ಇಷ್ಟಲಿಂಗ ಒಂದು ಪರಿಪೂರ್ಣ ಯೋಗ ಸಾಧನ. ಒಂದು ಯೋಗ ಅಂತಂದ್ರೆ ಇವತ್ತು ಬಹಳಷ್ಟು ಜನ ನಾವು ಬಹಳ ಸಂಕುಚಿತವಾಗಿ ಕೇವಲ ಒಂದಿಷ್ಟು ವ್ಯಾಯಾಮವನ್ನೇ ಯೋಗ ಅಂತ ನಾವು ಭಾವಿಸಿರುವಂತ ಈ ಸಂದರ್ಭದಲ್ಲಿ ಪರಿಪೂರ್ಣ ಯೋಗ ಅಂದ್ರೆ ಎಲ್ಲ ಆಯಾಮಗಳನ್ನು ಒಳಗೊಂಡಿರುವಂತ ಯೋಗ ಸಾಧನವಾಗಿ ಇಷ್ಟಲಿಂಗವನ್ನು ನಾವು ನೋಡುವಂತ ಒಂದು ಅವಶ್ಯಕತೆ ಇದೆ. ಈ ಒಂದು ಇಷ್ಟಲಿಂಗವನ್ನ ರೂಪಿಸಿ ಅದನ್ನ ಅನುಭವ ಬಲದಿಂದ ಅದನ್ನ ಜಗತ್ತಿಗೆ ನೀಡಿದಂತ ಶ್ರೇಷ್ಠ ಸಮಾಜೋ ಧಾರ್ಮಿಕ ಅಧ್ಯಾತ್ಮ ವಿಜ್ಞಾನಿ ಅವರೇ ವಿಶ್ವಗುರು ಬಸವಣ್ಣನವರು. ಚಾಮರಸ ಕವಿ ಪ್ರಭುಲಿಂಗ ಲೀಲೆಯ ಶರಣಾರ್ಥಿ 2ನೇ ಚಾಪ್ಟರ್ನಲ್ಲಿ 2ನೇ ಪದ್ಯದಲ್ಲಿ ಹೇಳ್ತಾರೆ. ಇದನ್ನ ಪ್ರಾಯಶಃ ಈ ಪತ್ರಿಕೆಯಲ್ಲೂ ಕೂಡ ಮೊದಲನೇದಾಗಿ ಅದನ್ನೇ ಪ್ರಿಂಟ್ ಮಾಡಿದ್ದಾರೆ. ಕಾಯದಳು ಗುರು ಲಿಂಗ ಜಂಗಮದ ಆಯತವನರಿಯಲಿಕ್ಕೆ. ಪ್ರಾಯಶಃ ನಮ್ಮ ಕಾಯವನ್ನ ಬಹಳಷ್ಟು ಪದ್ಧತಿಗಳು ಕಾಯವನ್ನ ತುಚ್ಛೀಕರಿಸಿ ಸಾಧನೆಯನ್ನ ಮಾಡಲಿಕ್ಕೆ ಹೇಳಿದ್ರೆ, ಕೇವಲ ಮಾನಸಿಕ ಬಲದಿಂದ ಸಾಧನೆಯನ್ನ ಹೇಳಿದ್ರೆ, ಆದರೆ ಬಸವಾದಿ ಶರಣರು ವಾಸ್ತವವಾದಿಗಳು. ಕಾಯವನ್ನ ಬಿಟ್ಟು ಏನೂ ಇಲ್ಲ, ಕಾಯವನ್ನ ಒಳಗೊಂಡೇ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕಾಯದೊಳಗೆ ಗುರುವನ್ನ, ಕಾಯದೊಳಗೆ ಲಿಂಗವನ್ನ, ಕಾಯದೊಳಗೆ ಜಂಗಮವನ್ನ ರೂಪಿಸಿ
ಸುಲಭೋಪಾಯದಿಂದಿದ್ರಿಟ್ಟು ಬಾಹ್ಯಸ್ತರಗೆ ಕುರುಹಾಗಿ ಸಾಮಾನ್ಯ ಜೀವಿಗಳಿಗೂ ಅನ್ವಯವಾಗುವ ರೀತಿಯಲ್ಲಿ, ಅರ್ಥವಾಗುವ ರೀತಿಯಲ್ಲಿ, ಅದನ್ನು ಆಚರಣೆ ಮಾಡುವ ರೀತಿಯಲ್ಲಿ ಅದನ್ನು ರೂಪಿಸಿ ಕೊಟ್ಟಂತಹ ಶ್ರೇಷ್ಠ ಆಧ್ಯಾತ್ಮ ವಿಜ್ಞಾನಿ ಧರ್ಮಗುರು ಬಸವಣ್ಣನವರು. ಅದನ್ನ ದಾಯದೋರಿ ಸಮಸ್ತ ಭಕ್ತನಿಕಾಯವನ್ನು, ಒಬ್ರು ಇಬ್ರು ಅವರು ಇವರು ಜಾತಿಯಿಂದ ಅಲ್ಲ, ವರ್ಗದಿಂದಲ್ಲ, ವರ್ಣದಿಂದಲ್ಲ, ಲಿಂಗದಿಂದಲ್ಲ, ಯಾವುದೇ ಭೇದವನ್ನ ಸರಿಸಿ ಅದೆಲ್ಲವನ್ನ ಎಲ್ಲರನ್ನು, ಪ್ರತಿಯೊಬ್ಬ ಮಾನವರನ್ನು ಅರಿವಿನ ಮಹಂತರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ಕೊಟ್ಟಿದ್ದು ಅದು ಬಸವಣ್ಣನವರು. ಅದಕ್ಕೆ ಕೊಟ್ಟಿದ್ದ ದಾರಿ ಯಾವುದು ಅಂದ್ರೆ ಅದು ಇಷ್ಟಲಿಂಗ ಮಾರ್ಗ. ಪ್ರಾರಂಭದಲ್ಲಿ ಇಲ್ಲಿ ಹೆಚ್ಚಾಗಿ ಎಲ್ಲರೂ ಅನುಭಾವಿಗಳೇ ಇರೋದ್ರಿಂದ, ಅಂದ್ರೆ ಪ್ರಾಥಮಿಕ ಹಂತದ ಒಂದು ತಯಾರಿ ಇದ್ದಿದ್ರಿಂದ ಒಂದು ಹಂತದ ಒಂದು ಚಿಂತನೆಯನ್ನ ಇಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಹಡಪದ ಲಿಂಗಮ್ಮನವರ ಒಂದು ವಚನ: ಆಧಾರವ ಬಲಿಯೇ ಬೇಗ ಬರಿಯಿತ್ತು, ಕಿಚ್ಚು ಆವರಿಸಿ ಊರ್ಧ್ವಕ್ಕೇರಿತ್ತು, ಸಾಸಿರದಳ ಅಮೃತ ಕೊಡ ಕಾಯಿತ್ತು, ಕಾಯ್ದ ಅಮೃತ ಉಕ್ಕಿ ತೊಟ್ಟಿಕ್ಕಿ, ಅಮೃತವನುಂಡು ಹಸಿವು ಕೆಟ್ಟಿತ್ತು, ತೃಷಿಯಡಗಿತ್ತು, ನಿದ್ರೆ ಎರತಿತ್ತು, ಅಂಗಗುಣ ಒಳಿಯಿತ್ತು, ಲಿಂಗಗುಣ ನಿಂದಿತ್ತು, ಸಂಗ ಸುಖ ಹಿಂಗಿತ್ತು, ಅಂಗಲಿಂಗವೆಂಬ ಉಭಯ ಒಳಿದು ಮಂಗಳ ಮಹಾ ಬೆಳಕಿನಲ್ಲಿ ಓಲಾಡಿ ಸುಖಿಯಾದನೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇದು ಒಂದು ಪರಿಪೂರ್ಣ ಆಧ್ಯಾತ್ಮ ಸಾಧನೆಯ ಅನುಭವ ಬಲದಿಂದ ರಚನೆ ಆಗಿರುವಂತ, ಅಥವಾ ಆ ಆಧ್ಯಾತ್ಮದ ಆ ಅನುಸಂಧಾನದಿಂದ ಮೂಡಿ ಬಂದಿರುವ ಪದಗಳು, ಸಾಮಾನ್ಯ ಪದಗಳಲ್ಲ. ಎಂತ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಇದನ್ನ ಪ್ರತಿಯೊಬ್ಬರಿಗೂ ಅರ್ಥ ಆಗೋದು ಕಷ್ಟ ಆಗತ್ತೆ. ಹಾಗಾಗಿ ಇದಕ್ಕೆ ನಾನೊಂದಿಷ್ಟು ಒಂದು ಚಿತ್ರವನ್ನ ನಾನು ನಿಮಗೆ ತೋರಿಸ್ತೇನೆ. ಕೆಲವೊಂದಿಷ್ಟು ಪದಗಳನ್ನ ನೆನ್ಪಿಟ್ಕೊಳ್ಬೇಕು. ಆಧಾರ, ಊರ್ಧ್ವ ಅಂದ್ರೆ ಮೇಲಕ್ಕೆ, ಆಧಾರ ಅಂದ್ರೆ ನಮ್ಮ ಆಧಾರ ಚಕ್ರ ಅಥವಾ ಮೂಲಾಧಾರ ಚಕ್ರ ಅಂತ ನಾವಿಲ್ಲಿ ಭಾವಿಸೋಣ. ಅಮೃತದ ಕೊಡ ಅನ್ನುವಂಥದ್ದು ಇದೆ, ಅದು ಕಾಯಿಸಿದಾಗ ಅದು ಉಕ್ಕಿ ತೊಟ್ಟಿಕ್ಕಿ ಮುಂದೆ ಏನಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಇದನ್ನ ಒಂದು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ನಾನು ಹೇಳಿದ್ರೆ ಬಹಳಷ್ಟು ಜನರಿಗೆ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಒಂದು ಚಿತ್ರವನ್ನು ನಿಮಗೆ ತೋರಿಸ್ತೇನೆ. ಈ ಚಿತ್ರದಲ್ಲಿ ಅಲ್ಲಿ ಏನಿದೆ ಯಾವುದಿದೆ ಅದಕ್ಕಿಂತ ಮುಖ್ಯ ಅಲ್ಲ, ಭಾವ ಮಾತ್ರ ಮುಖ್ಯ. ಇಲ್ಲಿ ಕೆಳಗಡೆ ಒಂದು ಕಿಚ್ಚಿದೆ, ಒಂದು ಬೆಂಕಿ ಹಾಕಿದ್ದಾರೆ. ಆ ಕಿಚ್ಚು ಮೇಲ್ಮುಖವಾಗಿ, ಅದಿನ್ನೂ ಪಾತ್ರೆ ಸ್ವಲ್ಪ ಬೇಳೆ ಕಟ್ಟಬೇಕಾಗಿತ್ತು, ಮೇಲೆ ಕಟ್ಟೋಂಥ ಚಿತ್ರ ಸಿಗ್ಲಿಲ್ಲ. ಆ ಮೇಲೆ ಹೋದಾಗ ಅಲ್ಲಿ ಒಂದು ಹಾಲಿದೆ ಅಂತ ಅನ್ಕೊಳ್ಳೋಣ. ಆ ಕಿಚ್ಚಿಗೆ ಅಲ್ಲಿಂದ ನಿಧಾನಕ್ಕೆ ಆ ಒಂದು ಕಿಚ್ಚಿನ ಒಂದು ಶಾಖ ತಾಕಿ ಆ ಹಾಲು ಮೊದಲು ಬಿಸಿ ಆಗತ್ತೆ, ಆ ನಂತರ ಕುದಿಯುತ್ತೆ, ಕುದ್ದು ಅದು ಉಕ್ಕಿ ತೊಟ್ಟಿಕ್ಕಿ ಕೆಳಗೆ ಬೀಳುತ್ತೆ. ಇದನ್ನ ಒಂದು ನಮ್ಮ ದೇಹವನ್ನ, ಈ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಅನ್ನ ನಮ್ಮ ದೇಹವನ್ನ ಕಲ್ಪಿಸ್ಕೊಂಡ್ರೆ ಮೂಲ ಆಧಾರದಲ್ಲಿರುವಂತ ಆ ಚಕ್ರ ಯಾವ ರೀತಿಯಾಗಿ ಊರ್ಧ್ವಮುಖವಾಗಿ, ಅಂದರೆ ನಮ್ಮಲ್ಲೇ ಇರುವಂತ ಆ ಸುಪ್ತವಾಗಿ ಅಡಗಿರುವಂತ ಆ ಕುಂಡಲಿನಿ ಶಕ್ತಿಯನ್ನ ಯಾವ ರೀತಿಯಾಗಿ ಒಂದು ಊರ್ಧ್ವಮುಖದತ್ತ ಸಾಧನೆ, ಅಂದ್ರೆ ಯಾವಾಗಲೂ ಕೂಡ ನಮ್ಮ ಲೌಕಿಕವಾಗಿರುವಂತ ನಮ್ಮ ಜೀವನ ಶೈಲಿ ಪದ್ಧತಿಯಿಂದ ಯಾವಾಗಲೂ ಈ ಎನರ್ಜಿ ಅನ್ನುವಂಥದ್ದು ಕೆಳಮುಖವಾಗಿ ಹರಿತಾ ಇರ್ತದೆ. ಆ ಕೆಳಮುಖವಾಗಿ ಹರಿಯುವಂತ ಈ ಒಂದು ಎನರ್ಜಿ ಅಥವಾ ಶಕ್ತಿಯನ್ನ ನಿಲ್ಲಿಸಿ ಊರ್ಧ್ವಮುಖವಾಗಿ ಚಾಲನೆಯನ್ನ ನೀಡುವಂಥದ್ದೇ ಲಿಂಗತತ್ವದ ಒಂದು ಪರಮ ಸಾಧನೆ. ಈ ಮೂಲಕವಾಗಿ ಅದು ಊರ್ಧ್ವಮುಖವಾಗಿ ಚಲಿಸಿದ ಎಲ್ಲಿಗೆ ಹೋಗ್ತದೆ ಅಂತಂದ್ರೆ ಸಾಸಿರದಳ ಅಮೃತ ಕೂಡ ಕಾಯಿತು. ಈಗಾಗಲೇ ಪೂಜ್ಯರು ಗುರು ತತ್ವವನ್ನು ಹೇಳುವಾಗ ಅದರ ಪ್ರಸ್ತಾಪವನ್ನು ಮಾಡಿದರು. ಅಮೃತ ಕುಂಡ ಅಂತ ಹೇಳಿ, ಅದು ಯಾವುದು ಅಮೃತ ಕುಂಡ, ಯಾವ ರೀತಿಯಾಗಿ ಕಾಯ್ತದೆ ಅದನ್ನ ಮುಂದೆ ನಾವು ನೋಡೋಣ. ಆದ್ರೆ ಕೆಳಭಾಗದಿಂದ ಹೊರಟಂತ ಆ ಕಿಚ್ಚು ಊರ್ಧ್ವಮುಖವಾದಂತ ಸಾಧನೆ ಆದಾಗ ಖಂಡಿತವಾಗಿಯೂ ನಾವು ಆ ರೀತಿಯಾಗಿ ಬರುವಂತ ಒಂದು ಅನುಭವವನ್ನ ನಾವು ಕೈಗೊಂಡಾಗ ಸಾಧಕ ಜೀವನ ಎಷ್ಟು ಪರಿಪೂರ್ಣತೆಯ ಎತ್ತ ಸಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಆ ಒಂದು ಮುಖದಲ್ಲಿ ಕಾಣುವಂತಹ ಒಂದು ಬ್ಲಿಸ್ ಅಥವಾ ಆ ಒಂದು ಆನಂದದ ಅನುಭೂತಿಯನ್ನ ನಾವು ನೋಡಿದಾಗ ಖಂಡಿತವಾಗಿಯೂ ನಮಗೆ ಗೊತ್ತಾಗ್ತಾ ಇದೆ. ಇದೆಲ್ಲವೂ ಸಾಧ್ಯವಾಗುವಂಥದ್ದು ಯೋಗದಿಂದ. ಯೋಗ ಅಂತಂದ್ರೆ ಏನು? ಯೋಗ ಅಂತಂದ್ರೆ ಕೂಡುವುದು, ಸಮರಸ ಹೊಂದುವುದು. ಭಾರತೀಯ ಯೋಗ ಪರಂಪರೆಯಲ್ಲಿ ಅನೇಕ ಯೋಗಗಳಿದ್ದಾವೆ. ಕೇವಲ ವ್ಯಾಯಾಮ ಒಂದೇ ಯೋಗ ಅಲ್ಲ. ಇದರಲ್ಲಿ ಕರ್ಮಯೋಗ ಅಂತ ಕೆಲವರು ಕರೀತಾರೆ, ನಾವು ಅದನ್ನು ಕಾಯಿಕ ಯೋಗ ಅಂತ ಕರಿತೇವೆ. ಪ್ರಾಣವನ್ನು ನಿಗ್ರಹ ಮಾಡಿಕೊಳ್ಳುವಂಥ ಹಠಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ ಮತ್ತು ಭಕ್ತಿ ಯೋಗ, ಇವೆಲ್ಲ ಯೋಗಗಳ
ಒಂದು ಸಮ್ಮಿಳಿತ ರೂಪವಾಗಿ ಮೂಡಿ ಬಂದಿರುವ ಯೋಗವೇ ಶಿವಯೋಗ, ಅರ್ಥಾತ್ ಲಿಂಗಾಂಗ ಯೋಗ. ಲಿಂಗಾಯತ ಧರ್ಮ ಸಂಸ್ಕೃತಿಯ ಮುಖ್ಯವಾಗಿರುವಂಥ ಧ್ಯೇಯ ಅಂತಂದ್ರೇನು? ಶೂನ್ಯದ ಸಂಪಾದನೆ, ಅಂದ್ರೆ ಪರಿಪೂರ್ಣತೆಯ ಸಂಪಾದನೆ. ಶೂನ್ಯ ಅಂತಂದ್ರೆ ಕೇವಲ ಈ 0 ಮಾತ್ರ ಅಲ್ಲ, ಎಲ್ಲವನ್ನ ಒಳಗೊಂಡಿರುವಂತ ಪರಿಪೂರ್ಣತೆಗೆ ಶೂನ್ಯ ಅಂತ ಕರಿತೇವೆ. ಆ ಶೂನ್ಯ ತತ್ವದ ಸಂಪಾದನೆ ಲಿಂಗಾಯತ ಧರ್ಮ ಸಂಸ್ಕೃತಿಯ ಪ್ರಮುಖವಾಗಿರುವಂತಹ ಧ್ಯೇಯ. ಈ ಒಂದು ಪರಮಾತ್ಮ ಚೈತನ್ಯ, ಈಗಾಗಲೇ ಪೂಜ್ಯರು ಇದನ್ನು ಕೂಡ ಪ್ರಸ್ತಾವನೆಯನ್ನ ಮಾಡಿದ್ರು ಪ್ರಾರಂಭದಲ್ಲಿ, ಗುರುತತ್ವವನ್ನು ಹೇಳಬೇಕಾದ್ರೆ. ಅಂದ್ರೆ ಶೂನ್ಯ ಸ್ಥಿತಿಯಲ್ಲಿ ಇದ್ದಂತ ಲಿಂಗ ಯಾವ ರೀತಿಯಾಗಿತ್ತು? ಈ ಪರಮಾತ್ಮನ ಪ್ರಮುಖವಾಗಿರುವಂತಹ 3 ಕರ್ತವ್ಯಗಳು: ಸೃಷ್ಟಿ, ಸ್ಥಿತಿ ಮತ್ತು ಲಯ. ಅದನ್ನ ಚನ್ನಬಸವಣ್ಣನವರು ಈ ಲಿಂಗದ ವ್ಯಾಖ್ಯಾನವನ್ನ ಈ ರೀತಿಯಾಗಿ ಮಾಡ್ತಾರೆ: ಲಿಕಾರವೇ ಶೂನ್ಯ, ಬಿಂದುವೇ ಲೀಲೆ, ಗಕಾರವೇ ಚಿತ್ತು, ಈ ತ್ರಿವಿಧದೊಳಗಿದೆ ಲಿಂಗವೆಂಬ ಸಕೀಲ, ಈ ಸಂಚವ ನಾತವಲ್ಲ ಆತನೇ ಲಿಂಗ ಸಂಗಿ, ಇದು ಕಾರಣ ಲಿಂಗಾನುಭವಿಗಳ ಶ್ರೀಚರಣಕ್ಕೆ ನಮೋ ನಮೋ ಎಂಬೆ ಕೂಡಲ ಚನ್ನ ಸಂಗಮ ದೇವ. ಇಲ್ಲಿ ಲಿ 0 ಮತ್ತು ಗ, ಲಿಂಗಕ್ಕೆ ಸೃಷ್ಟಿ, ಸ್ಥಿತಿ, ಲಯ ಈ 3 ತತ್ವವನ್ನೊಳಗೊಂಡಿರುವಂತ ಈ ಪರಮಾತ್ಮರ ಚೈತನ್ಯ ವಸ್ತುವನ್ನ ನಾವು ಲಿಂಗ ಅಂತ ನಾವು ಕರೀತಾ ಇದ್ದೇವೆ. ಇಂಗ್ಲಿಷ್ನಲ್ಲಿ ಒಂದು ಸಂಯುಕ್ತ ಪದ ಇದೆ, ಗಾಡ್ ಅನ್ನುವಂಥದ್ದು. ಗಾಡ್ ಅನ್ನುವಂಥದ್ದು ಪದ ಅನ್ನೋದಕ್ಕಿಂತ ಒಂದು ಸಂಯುಕ್ತ ಪದ ಅಂತ ನಾವಿಲ್ಲಿ ಗಮನಿಸಬೇಕು. ಯಾವ ರೀತಿಯಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಾವು WHO ಅಂತ ಕರಿತೀವೋ, ಹಾಗೆ GOD ಗಾಡ್ ಅನ್ನ ನಾವು ದಟ್ ವಿಚ್ ಜನರೇಟ್ಸ್, ಅಂದ್ರೆ ಯಾವುದು ಸೃಷ್ಟಿ ಮಾಡುತ್ತದೆಯೋ, ದಟ್ ವಿಚ್ ಆರ್ಗನೈಸಸ್ ಯಾವುದು ಇದನ್ನ ಲೀಲೆ ಆಡಿಸುತ್ತದೆಯೋ, ದಟ್ ವಿಚ್ ಡಿಸ್ಟ್ರಾಯ್ಸ್ ಅಂದ್ರೆ ಯಾವುದು ಈ ಸೃಷ್ಟಿಯನ್ನ ಪ್ರಳಯಕ್ಕೆ ಒಳಗಾಗುವಂತೆ ಮಾಡುತ್ತದೆಯೋ ಆ ಮೂಲ ಚೈತನ್ಯಕ್ಕೆ ಗಾಡ್ ಅಂತ ನಾವು ಕರೀತಾ ಇದ್ದೇವೆ. ಅದಕ್ಕೆ ತತ್ಸಮಾನವಾಗಿರುವಂತ ಯಾವುದಾದ್ರೂ ಒಂದು ಪದ ನಮ್ಮ ಭಾರತೀಯ ದರ್ಶನದಲ್ಲಿ ಇದ್ರೆ ಅದುವೇ ಲಿಂಗ. ಅಂದ್ರೆ ಲಿಂಗ ಅನ್ನುವಂಥದ್ದು ಅದು ಸೃಷ್ಟಿ, ಸ್ಥಿತಿ, ಲಯವನ್ನ ಒಳಗೊಂಡಿರುವಂತ ಒಂದು ಪರಾತ್ಪರ ವಸ್ತು ಚೈತನ್ಯವೇ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿ ಚನ್ನಬಸವಣ್ಣನವರು ಲಿಕಾರವೇ ಶೂನ್ಯ, ಬಿಂದುವೇ ಲೀಲೆ. ಇಲ್ಲಿ ಬಿಂದು ಅಂತಂದ್ರೆ ಇದು ಸೃಷ್ಟಿಯ ಮೂಲದ ಒಂದು ಬೀಜ, ಎಲ್ಲಿಂದ ಸೃಷ್ಟಿ ಪ್ರಾರಂಭ ಆಗುತ್ತೋ ಅದು ಅದ್ರ ಬೀಜ. ಹಾಗಾಗಿ ಅದಕ್ಕೆ ಬೇಕಾಗಿರುವಂತ ಸಲಕರಣೆಗಳು ಯಾವ್ಯಾವುದು ಅನ್ನೋದನ್ನ ಇಲ್ಲಿ ಶೂನ್ಯವಾಗಿದ್ದಂಥದ್ದು ಅದು ಬಿಂದುವಾಗಿ ಲೀಲೆಯಾಗಿ ಅಲ್ಲಿ ಒಂದು ಚಿತ್ತು ಸೇರಿ ಅಲ್ಲಿಂದ ಸೃಷ್ಟಿಯ ಉಗಮಕ್ಕೆ ಕಾರಣವಾಗಿರುವಂಥದ್ದು, ಸೃಷ್ಟಿಯನ್ನ ತನ್ನೊಳಗೆ ಅಡಗಿಸಿಕೊಳ್ಳುವಂಥದ್ದು ಕೂಡ ಲಿಂಗತತ್ವವೇ ಆಗಿದೆ ಅನ್ನುವಂಥದ್ದನ್ನ ಚನ್ನಬಸವಣ್ಣವರು ಇಲ್ಲಿ ಹೇಳ್ತಾ ಇದ್ದಾರೆ. ಸಮಯದ ಅಭಾವದಿಂದ ನಾನು ವಚನವನ್ನ ಸುದೀರ್ಘವಾಗಿ ತೆಗೆದುಕೊಳ್ಳಲಿಕ್ಕೆ ಹೋಗ್ತಾ ಇಲ್ಲ. ಹಾಗಾದ್ರೆ ನಾವು ಇರುವಂತಹ ಈ ಕಾಣುವಂತಹ ಈ ಬಾಹ್ಯ ಪ್ರಪಂಚ ಅಂದ್ರೆ ಈ ಭೂಮಿ, ಈ ಸೌರಮಂಡಲ, ಈ ಒಂದು ನಕ್ಷತ್ರ ಸಮೂಹಗಳು, ಇವೆಲ್ಲವೂ ನಾವು ಕಾಣುತ್ತಾ ಇರುವಂತ ಒಂದು ಸೃಷ್ಟಿಯ ಅದ್ಭುತಗಳು. ಆದರೆ ಇದೆಲ್ಲವೂ ಪ್ರಾರಂಭ ಆಗಿದ್ದು ಎಲ್ಲಿ ಅನ್ನುವುದನ್ನ ಇಂದಿನ ವಿಜ್ಞಾನಿಗಳು ಅಂದ್ರೆ ಸ್ಟೀಫನ್ ಹಾಕಿನ್ಸ್ ಮುಂತಾದಂಥ ವಿಜ್ಞಾನಿಗಳು ಒಂದು ಬಿಗ್ ಬ್ಯಾಂಗ್ ಥಿಯರಿ ಅನ್ನೋದನ್ನ ಪ್ರಪೋಸ್ ಮಾಡ್ತಾರೆ. ಅಲ್ಲಿಂದ ಒಂದು ಮಹಾಸ್ಫೋಟ ಆಯಿತು, ಅಲ್ಲಿಂದ ಆ ಒಂದು ಸೃಷ್ಟಿ ಅನ್ನೋದು ಪ್ರಾರಂಭ ಆಯಿತು ಅಂತ ನಾವು ಕರೀತಾ ಇದ್ದೀವಿ. ಅಂದ್ರೆ ಈ ಬಿಗ್ ಬ್ಯಾಂಗ್ ಗಿಂತ ಮುಂಚೆ ಏನಾದ್ರೂ ಒಂದು ಇರಬೇಕಲ್ಲ. ಸ್ಫೋಟ ಆಗಬೇಕು ಅಂದ್ರೆ ಅಷ್ಟೊಂದು ಎನರ್ಜಿಯನ್ನ ತನ್ನೊಳಗೆ ಹುದುಗಿಸಿ ಇಟ್ಟುಕೊಂಡಿರುವಂತ ಒಂದು ಚೈತನ್ಯ ಇರಬೇಕಲ್ಲ. ಅದ್ರ ಬಗ್ಗೆ ನಮಗೆ ಹೆಚ್ಚು ಪ್ರಸ್ತಾವನೆಗಳು ವೈದ್ಯಕೀಯ ಸಾಹಿತ್ಯದಲ್ಲಿ, ಆಸ್ಟ್ರೋಫಿಸಿಕ್ಸ್ ಅಲ್ಲಿ ಇನ್ನೂ ಸಿಗ್ಲಿಕ್ಕಿಲ್ಲ. ಆದರೆ ನಮ್ಮ ಬಸವಾದಿ ಶರಣರ ಈ ವಚನ ಸಿದ್ಧಾಂತದಲ್ಲಿ ನಾವು ಕಾಣುವಂತ ಆ ಒಂದು ಮೂಲ ಚೈತನ್ಯವೇ ಶೂನ್ಯ ಅಥವಾ ಲಿಂಗ. ಅದನ್ನು ನಾವು ಬಯಲು ಅಂತಲೂ ಕೂಡ ನಾವು ಕರೀತಾ ಇದ್ದೇವೆ. ಅಂದ್ರೆ ಬಯಲು ಶೂನ್ಯ ಯಾವ ರೀತಿಯಾಗಿ ಇತ್ತು ಅಂತಂದ್ರೆ ತನ್ನ ಇರುವಿಕೆಯ ಸ್ವರೂಪವೂ ತನಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ, ಆದಿ ಅನಾದಿ ಇಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು, ಸಚರಾಚರವೆಲ್ಲವೂ ರಚನೆಗೆ ಬಾರದಂದು, ಗುಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ತಾನು ಇದ್ದೇನೆ ಅನ್ನುವಂತಹ ಒಂದು ಇರುವಿಕೆಯ ಅಸ್ತಿತ್ವವೂ ಗೊತ್ತಿಲ್ಲದ ರೀತಿಯಲ್ಲಿ ಯಾವ ಚೈತನ್ಯ ಇತ್ತಲ್ಲ, ಅದುವೇ ಶೂನ್ಯ ಸ್ಥಿತಿಯಲ್ಲಿ ಇದ್ದಂತಹ ಸ್ಥಿತಿ, ಅದುವೇ ನಿಷ್ಕಲ ಲಿಂಗ ಅಂತ ನಾವು ಕರೀತಾ ಇದ್ದೇವೆ.
ಹಾಗಾದರೆ ಇಲ್ಲಿ ಒಂದು ಮಹಾಸ್ಫೋಟ ಆಯಿತು ಅಂತ ನಾವು ವೈದ್ಯಕೀಯ ವಿಜ್ಞಾನ ಸಾಹಿತ್ಯದಲ್ಲಿ ಓದ್ತೇವೆ. ಇಲ್ಲಿ ಒಂದು ಆ ಸೃಷ್ಟಿ ಮುಖವಾಗಿ ಒಂದು ಚಲನೆ ಆಗಬೇಕು, ಸೃಷ್ಟಿ ಆಗಬೇಕು ಅಂದಾಗ ಪೂಜ್ಯರು ಹೇಳಿದ್ರಲ್ಲ, ಅದಕ್ಕೊಂದು ಎನರ್ಜಿ ಕಾಂಪೋನೆಂಟ್ ಬೇಕು. ಎನರ್ಜಿ ಇರಲಿಲ್ಲೇನು? ಎನರ್ಜಿ ಇದೆ, ಅದು ವ್ಯಕ್ತ ರೂಪದಲ್ಲಿ ಕಾಣಬೇಕು. ಅದಕ್ಕೆ ಅಲ್ಲಿಂದ ಮುಂದೆ ಇಲ್ಲಿ ಪರಮಾತ್ಮನ ಆ ನಿತ್ಯ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಖಂಡ ಸ್ವರೂಪನಾಗಿ ಇದ್ದಂಥ ನಿಷ್ಕಲ ಲಿಂಗ ಒಂದು ಬದಲಾವಣೆ ಹೊಂದಿ ಅಲ್ಲಿ ಮಹಾಲಿಂಗದ ಒಂದು ಪರಿಕಲ್ಪನೆಯನ್ನು ಶರಣರು ಕೊಡ್ತಾ ಇದ್ದಾರೆ. ಅಲ್ಲಿಯೇ ಚಿತ್ ಶಕ್ತಿ ಕೂಡಿದಾಗ, ಅಲ್ಲಿ ಗಕಾರವೇ ಚಿತ್ತು ಅಂತ ಏನು ಹೇಳಿದ್ವಲ್ಲ, ಆ ಚಿತ್ ಶಕ್ತಿ ಇಲ್ಲಿ ಕೂಡಿದಾಗ ಅಲ್ಲಿ ಶಿವಶಕ್ತಿ ಸಂಪುಟ. ಏನಿದು ಶಿವಶಕ್ತಿ ಸಂಪುಟ ಅಂದ್ರೆ ಒಂದು ಸೃಷ್ಟಿ ಮುಖವಾಗ್ಲಿಕ್ಕೆ ಒಂದು ಎನರ್ಜಿ ಕಾಂಪೋನೆಂಟ್ ಬೇಕು. ಅಂದ್ರೆ ಒಂದು ಚೈತನ್ಯ ಬೇಕು, ಒಂದು ಎನರ್ಜಿ ಬೇಕು. ಈ ಚೈತನ್ಯ ಮತ್ತು ಈ ಶಕ್ತಿ ಕೂಡಿದಾಗ ಅಲ್ಲಿ ಸೃಷ್ಟಿ ಮುಖವಾದಂಥ ಒಂದು ಚಲನೆ ಉಂಟಾಗಿ ಅಲ್ಲಿ ಮಹಾಲಿಂಗದ ಪರಿಕಲ್ಪನೆಯನ್ನು ಬರ್ತಾ ಇದೆ. ಇಲ್ಲಿ ಈ ಚಿತ್ ಶಕ್ತಿ ಒಂದು ಉದಾಹರಣೆ ನಿಮಗೆ ಹೇಳಬೇಕು ಅಂದ್ರೆ ಸಮುದ್ರವನ್ನು ನಾವು ನೋಡೋಣ. ಸಮುದ್ರದ ನಟ್ಟ ನಡುವೆ ನಾವು ಹೋದಾಗ ಅಲ್ಲಿ ಯಾವುದೇ ಅಲೆಗಳಿರೋದಿಲ್ಲ. ಸಮುದ್ರ ಅತಿ ಶಾಂತವಾಗಿರ್ತದೆ. ನೀವು ಯಾವ್ದಾರ ಅಟ್ಲಾಂಟಿಕ್ ಓಷನ್ ಅಲ್ಲೋ ಅಥವಾ ಇಂಡಿಯನ್ ಓಷನ್ ಅಥವಾ ಪೆಸಿಫಿಕ್ ಓಷನ್ ಅಲ್ಲಿ ನೋಡಿದಾಗ ಅದು ಸಮುದ್ರ ಬಹಳ ಶಾಂತವಾಗಿರ್ತದೆ. ಅದೇ ನೀವು ದಡದ ಹತ್ರ ಬಂದಾಗ ಅಲ್ಲಿ ಅಲೆಗಳು, ಅದರಲ್ಲೂ ಈ ಹುಣ್ಣಿಮೆಯ ಸಮಯದಲ್ಲಿ ತುಂಬಾ ಎತ್ತರದ ಅಲೆಗಳನ್ನು ನಾವು ಕಾಣ್ತೇವೆ. ಅಲೆಗಳನ್ನು ಬಿಟ್ಟು ಸಮುದ್ರ ಇಲ್ಲ, ಸಮುದ್ರವನ್ನು ಬಿಟ್ಟು ಅಲೆ ಇಲ್ಲ. ಅಲೆ ಸಮುದ್ರದ ವ್ಯಕ್ತ ರೂಪವೇ ಹೊರತು ಅಲೆ ಮಾತ್ರ ಸಮುದ್ರ ಅಲ್ಲ. ಹಾಗಾಗಿ ಶಿವ ಮತ್ತು ಶಕ್ತಿ ಇವು ಹೀಗೆ ಒಂದಕ್ಕೊಂದು ಅವಿನಾಭಾವ, ಆದರೆ ಒಂದು ವ್ಯಕ್ತ ಮತ್ತೊಂದು ಅವ್ಯಕ್ತ. ಇದು ಒಂದು ಅರ್ಥ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಉದಾಹರಣೆ ಹೇಳಿದೆ. ಈ ಮಹಾಲಿಂಗ ಒಂದು ಲೀಲೆಗೊಳಪಡ್ತು. ಇಲ್ಲಿ ಮುಖ್ಯವಾಗಿ ಎರಡು ತತ್ವಗಳನ್ನ ಇಲ್ಲಿ ಒಳಗೊಂಡಿರುವಂಥದ್ದು, ಒಂದು ಅರಿವು ಮತ್ತೊಂದು ಮರೆವು. ಅರಿವಿನಿಂದ ಅಲ್ಲಿ ಅರಿವಿನಿಂದ ಲಿಂಗವಾದ್ರೆ ಮರೆವನ್ನ ಹೊತ್ತು ಅಂಗವಾಗಿ ಅದು ಪರಿಣಮಿಸ್ತಾ ಹೋಯಿತು. ಹೀಗೆ ಈ ಅಂಗ ಮತ್ತು ಲಿಂಗವಾಗಿ ಬೇರ್ಪಟ್ಟಿದ್ದು ಕೂಡ ಅದು ಲಿಂಗದ ಲೀಲೆಯೇ, ಅದೇನು ಬೇರೆ ಅಲ್ಲ, ಅದು ಲಿಂಗದ ಲೀಲೆಯೇ. ಆ ಒಂದು ಅಂಗವೇ ನಾವು ಮೂರು ರೀತಿಯಾಗಿ ನಾವು ನೋಡ್ತೇವೆ. ಒಂದು ಕಾರಣ ಶರೀರ ಅಥವಾ ಯೋಗಾಂಗ, ಅದಕ್ಕೆ ಹೊಂದಿಕೆ ಇರುವಂತ ಲಿಂಗ ತತ್ವ ಯಾವುದು ಅಂದ್ರೆ ಅದುವೇ ಭಾವಲಿಂಗ. ಸೂಕ್ಷ್ಮ ಶರೀರ ಅಥವಾ ನಾವು ಮನಸ್ಸು ಅಂತ ನಾವು ಕರಿತೀವಲ್ಲ, ಅದುವೇ ಭೋಗಾಂಗ, ಅದುವೇ ಅಲ್ಲಕ್ಕೆ ತತ್ಸಂಬಂಧವಾಗಿರುವಂತ ಲಿಂಗ ಚೈತನ್ಯವೇ ಪ್ರಾಣಲಿಂಗ. ಇನ್ನು ಕಾಣುವಂತ ಈ ಸ್ಥೂಲ ಶರೀರ ತ್ಯಾಗಾಂಗ, ಅದಕ್ಕೆ ತತ್ಸಮಾನವಾಗಿರುವಂತ ಒಂದು ಲಿಂಗವೇ ಇದು ಇಷ್ಟಲಿಂಗ. ನೋಡಿ, ಶೂನ್ಯ ತತ್ವದಿಂದ ನಿಷ್ಕಲ ಲಿಂಗವಾಗಿ, ಮಹಾಲಿಂಗವಾಗಿ, ಅಂಗಲಿಂಗವಾಗಿ ಬೇರ್ಪಟ್ಟು ಯೋಗಾಂಗ, ಭೋಗಾಂಗ, ತ್ಯಾಗಾಂಗಗಳಲ್ಲಿ ಭಾವ ಪ್ರಾಣ ಇಷ್ಟಲಿಂಗವಾಗಿ ನಮಗೆ ಅಂಗೈಗೆ ಬಂದಿರುವಂತದ್ದು ಇಷ್ಟಲಿಂಗ ಏನಿದೆಯಲ್ಲ, ಇದು ಪರಾತ್ಪರ ವಸ್ತು ಶೂನ್ಯ ತತ್ವದ ಚಿಹ್ನೆ, ಶೂನ್ಯ ತತ್ವದ ಬಯಲಿನ ಸ್ವರೂಪದ ಇಷ್ಟಲಿಂಗ. ಇದುವೇ ಇಷ್ಟಲಿಂಗವಾಗಿ ನಮ್ಮ ಕೈಯಲ್ಲಿದೆ. ಅಂದ್ರೆ ಈ ಪ್ರಾಸೆಸ್ ಇದೆಯಲ್ಲ, ಇಲ್ಲಿ ಯಾವುದೇ ಒಂದು ಕನ್ಫ್ಯೂಷನ್ಗೆ ಎಡೆ ಇಲ್ಲ, ಆಂಬಿಗ್ಯುಟಿ ಇಲ್ಲ. ನೇರವಾಗಿ ಅಷ್ಟೇ ನಿಖರವಾಗಿ ಬಸವಾದಿ ಶರಣರು ಇದನ್ನ ಪ್ರತಿಪಾದಿಸಿದ್ದಾರೆ. ಕಲ್ಲುಮಠದ ಪ್ರಭುದೇವರು ತಮ್ಮ ಲಿಂಗಲೀಲಾ ವಿಲಾಸ ಚಾರಿತ್ರದಲ್ಲಿ 16 ಸ್ಥಳಗಳಾಗಿ ಅವರು ಏರ್ಪಡಿಸ್ತಾ ಹೋಗ್ತಾರೆ. ಈ ಲಿಂಗದ ಲೀಲೆಯನ್ನು ಅವರು ವಿಸ್ತರಣೆ ಮಾಡಿ ಅವರು ಹೇಳ್ತಾ ಹೋಗ್ತಾರೆ. ನೋಡಿ, ಈ ಒಂದು ಎವಲ್ಯೂಷನ್ ಲಿಂಗದಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮ ಹತ್ರವರೆಗೂ ನಾವೇನಿವತ್ತು ಆಗಿದ್ದೀವಲ್ಲ, ಇಲ್ಲಿವರೆಗೂ ಏನು ಎವಲ್ಯೂಷನ್ ಏನಾಗಿದೆ, ಇದಕ್ಕೆ ನಾವು ಕರೆಯುವಂಥದ್ದು ಪ್ರವೃತ್ತಿ ಮಾರ್ಗ. ಅದೇ ಇಲ್ಲಿಂದ ನಾವು ಇಲ್ಲಿಗೆ ಬಂದು ನಿಂತರೆ ಇಲ್ಲಿಗೆ ಸಾಕಾಗಲ್ಲ, ಇಲ್ಲಿಂದ ನಾವು ಮುಂದೆ ಹೋಗ್ಬೇಕಲ್ಲ. ಹೋಗಕ್ಕೆ ಯಾವುದು ದಾರಿ? ಅದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗದಲ್ಲಿ ಶರಣನ ಸಾಧನೆ ಯಾವ ರೀತಿಯಾಗಿರಬೇಕು, ನಿವೃತ್ತಿ ಮಾರ್ಗದಲ್ಲಿರುವಂತಹ ಸಾಧಕನ ಸಾಧನೆ ಯಾವ ರೀತಿಯಾಗಿರಬೇಕು, ಅದನ್ನ ಅನುಭಾವಿಗಳು ಮುಂದಿನ ದಿನಮಾನದಲ್ಲಿ ತಿಳಿಸ್ತಾ ಇದ್ದಾರೆ. ಬಯಲ ರೂಪ ಮಾಡಬಲ್ಲಾತನೇ ಶರಣ, ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭವಿ. ನೋಡಿ, ಎಂತ ಅದ್ಭುತವಾಗಿರುವಂತ ಈ ಒಂದು ಚಿತ್ರಕ್ಕೆ ಒಂದು ವ್ಯಾಖ್ಯಾನ ಅಂತಂದ್ರೆ ಆ ವಚನ. ಬಯಲ ರೂಪ ಮಾಡಬಲ್ಲ ಆತನೇ ಶರಣ. ಬಯಲನ್ನ ರೂಪವಾಗಿ ಮಾಡಿ ನಮ್ಮ ಅಂಗೈಗೆ ಕೊಟ್ಟಂತಹ ಗುರುವೇ ಆ ಶರಣ ಅದನ್ನ ರೂಪ ಮಾಡ್ಲಿಕ್ಕೂ ಬರ್ತದೆ. ಅದೇ ರೂಪವನ್ನ ಬಯಲು ಮಾಡ್ಲಿಕ್ಕೆ ಬರುವಂತಹವನು ಯಾರಾದ್ರೂ ಇದ್ರೆ ಅವನೇ ಲಿಂಗಾನುಭಾವಿ. ಹಾಗಾಗಿ ಶರಣ ಮತ್ತು ಲಿಂಗಾನುಭಾವಿ ಇದರ ನಡುವೆ ಈ ನಮ್ಮ ಅಷ್ಟಾವರಣದ ಸಿದ್ಧಾಂತ, ಇದನ್ನು ನಾವು ನೋಡ್ತಾ ಹೋಗೋಣ. ಇನ್ನಷ್ಟು
ಪರಿಣಾಮಕಾರಿಯಾಗಿ ಈ ತತ್ವ ಸಿದ್ಧಾಂತವನ್ನ ನಮಗೆ ಅರ್ಥ ಮಾಡಿಸ್ಲಿಕ್ಕೆ ನಾವು ತೋಂಟದ ಸಿದ್ಧಲಿಂಗೇಶ್ವರರನ್ನ ನಾವು ಕೇಳ್ಕೊಂಡ್ರೆ ಅವರ ಒಂದು ಸುದೀರ್ಘವಾದಂತ ಒಂದು ವಚನ ಅಷ್ಟಾಂಗ ಯೋಗಗಳ ಒಂದು ನಿರಸನವನ್ನು ಮಾಡ್ತಾ ಶಿವಯೋಗದ ಪ್ರಾಮುಖ್ಯತೆಯನ್ನ ಹೇಳ್ತಾ ಅವರು ಈ ರೀತಿಯಾಗಿ ಹೇಳ್ತಾರೆ. ಬ್ರಹ್ಮರಂಧ್ರದಲ್ಲಿ ಇಪ್ಪ ನಾದ ಚೈತನ್ಯವಪ್ಪ ಪರಮ ಚಿತ್ಕಳೆಯನೇ ಭಾವ ಮನ ಕರದಲ್ಲಿ ಶ್ರೀ ಗುರು ತಂದು ಸಾಹಿತ್ಯವ ಮಾಡಿದನಾಗಿ ಭಾವದಲ್ಲಿ ಸತ್ಸ್ವರೂಪವಪ್ಪ ಭಾವಲಿಂಗವೆನಿಸಿ ಪ್ರಾಣದಲ್ಲಿ ಚಿತ್ ಸ್ವರೂಪವಪ್ಪ ಪ್ರಾಣಲಿಂಗವೆನಿಸಿ ಕರಸ್ಥಳದಲ್ಲಿ ಆನಂದ ಸ್ವರೂಪವಪ್ಪ ಇಷ್ಟಲಿಂಗವೆನಿಸಿ. ಈಗ ಈ ನಿಷ್ಕಲಲಿಂಗ ಬೇರೆ, ಮಹಾಲಿಂಗ ಬೇರೆ, ಭಾವಲಿಂಗ ಬೇರೆ, ಪ್ರಾಣಲಿಂಗ ಬೇರೆ, ಇಷ್ಟಲಿಂಗ ಬೇರೆ ಇಲ್ಲ, ಇವೆಲ್ಲವೂ ಒಂದೇ. ನೋಡಿ, ಒಂದೇ ವಸ್ತು ಈ ಲಿಂಗತ್ರಯವಿಡಿದು ಆಚರಿಸಿ ಲಿಂಗದೊಡನೆ ಕೂಡಿ ಆ ಲಿಂಗವೇ ತಾನು ತಾನಾಗಿ ವಿರಾಜಿಸುತ್ತಿಪ್ಪುದೀಗ ಶಿವಯೋಗ ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಪ್ರಾಯಶಃ ಶಿವಯೋಗಕ್ಕೆ ಇದಕ್ಕಿಂತ ಉತ್ತಮವಾಗಿರುವಂತ ಒಂದು ವ್ಯಾಖ್ಯಾನ ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ಒಬ್ಬ ಶ್ರೇಷ್ಠ ಆಧ್ಯಾತ್ಮ ಶಿಖರವನ್ನ ನಾವು ತೋಂಟದ ಅಲ್ಲಮ ಅಥವಾ ದ್ವಿತೀಯ ಅಲ್ಲಮ ಅಂತ ನಾವು ಸುಮ್ಮನೆ ಕರೆಯೋದಿಲ್ಲ ತೋಂಟದ ಸಿದ್ಧಲಿಂಗೇಶ್ವರರನ್ನು. ಇಲ್ಲಿ ಇಷ್ಟಲಿಂಗವನ್ನ ದೃಷ್ಟಿಯಿಂದ ಗ್ರಹಿಸಬೇಕು. ಇಷ್ಟಲಿಂಗವನ್ನ ಬರೀ ಪೂಜೆಯಿಂದ ಮಾತ್ರವಲ್ಲ, ದೃಷ್ಟಿಯಿಂದ ಗ್ರಹಿಸಿ ಆ ತನ್ಮೂಲಕವಾಗಿ ಮನಸ್ಸಿನಲ್ಲಿ ಉಂಟಾಗುವಂತಹ ಜ್ಞಾನದಿಂದಲೇ ಪ್ರಾಣಲಿಂಗದ ಅನುಸಂಧಾನ, ನಂತರ ಆ ಎಲ್ಲ ಈ ಶಿವಯೋಗದ ಒಂದು ತೃಪ್ತಿಯೇ ಭಾವಲಿಂಗದ ತೃಪ್ತಿ. ಇದನ್ನ ಕೇವಲ ಆಚರಣೆ ಮಾಡುವುದು ಮಾತ್ರವಲ್ಲ, ಆ ಲಿಂಗವನ್ನ ಹಿಡಿದು ಲಿಂಗದೊಡನೆ ಕೂಡಿ ದೇವರಾಗಿ ದೇವರನ್ನ ಪೂಜೆ ಮಾಡುವಂತ ಏಕೈಕ ಸಿದ್ಧಾಂತ ಈ ಜಗತ್ನಲ್ಲಿ ಯಾವ್ದಾದ್ರೂ ಇದ್ದೆ ಅದುವೇ ಲಿಂಗಾಯತ ಸಿದ್ಧಾಂತ. ದೇವರಿಗಾಗಿ ಪೂಜೆ ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ, ದೇವರು ಕೊಡೋ ವಸ್ತುಗಳಿಗಾಗಿ ಪೂಜೆ ಮಾಡೋರು ಇನ್ನೂ ಸಾಕಷ್ಟು ಜನ ಇದ್ದಾರೆ. ಆದ್ರೆ ತಾವೇ ದೇವರಾಗಿ ದೇವರನ್ನ ಲಿಂಗದ ಲೀಲೆಯಾಗಿ ಪೂಜೆ ಮಾಡಿಕೊಳ್ಳುವಂತ ಏಕೈಕ ಜನಾಂಗ ಈ ಜಗತ್ತಿನಲ್ಲಿ ಯಾವ್ದಾದ್ರು ಇದ್ರೆ ಅವರೇ ಲಿಂಗವಂತ ಧರ್ಮ ಅಥವಾ ಸಿದ್ಧಾಂತ ಅಂತ ಹೇಳಿ ನಾವಾದ್ರೂ ಇಲ್ಲಿ ಭಾವಿಸ್ಬೋದು. ನಾವು ರಾತ್ರಿ ಹೊತ್ತು ಈ ಒಂದು ಆಕಾಶವನ್ನು ನೋಡಿದಾಗ ಒಂದು ಬೃಹದಾಕಾರವಾಗಿರುವಂತಹ ನಕ್ಷತ್ರ ಮಂಡಲಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ನಕ್ಷತ್ರ ಮಂಡಲಗಳು ಎಷ್ಟು ದೊಡ್ಡ, ಈ ಜಗತ್ತು ಎಷ್ಟು ದೊಡ್ಡದಿದೆ, ನಾವೆಷ್ಟು ಸಣ್ಣದಿದ್ದೇವೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ನಾನು ಇಷ್ಟು ದೊಡ್ಡ ಜಗತ್ತಿನಲ್ಲಿ ನಾನು ಅನ್ನುವಂಥದ್ದು ಎಷ್ಟು ಸಣ್ಣದಿದೆಯಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದುವೇ ಒಂದು ಮಲ, ಅದು ಆಣವ ಮಲ ನಾವು ಕರಿತೇವೆ. ಮುಂದೆ ಅದರ ಬಗ್ಗೆ ಚರ್ಚೆ ಈಗಾಗಲೇ ಪೂಜ್ಯರು ಹೇಳಿದ್ದಾರೆ. ಅದು ಅಷ್ಟು ಮಾತ್ರವೇನು, ಹೊರಗಡೆ ಕಾಣುವಂತ ಜಗತ್ತು ಮಾತ್ರ ಅಷ್ಟೇ ಏನು ಇಲ್ಲ. ನಾವು ಇವತ್ತು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನು ಕಂಡುಹಿಡಿದಿದ್ದೇವೆ. ನಮ್ಮಲ್ಲಿರುವಂತ DNA ನಾವು ಬಿಡಿಸಿ ನೋಡಿ ನಮ್ಮ ಅಂತರಂಗದಲ್ಲಿ, ಬಹಿರಂಗದಲ್ಲಿ ಎಷ್ಟು ದೊಡ್ಡ ಜಗತ್ತಿದೆಯೋ ಅಂಥದೇ ಅಂತರಂಗದಲ್ಲೂ ಕೂಡ ಅಷ್ಟೇ ದೊಡ್ಡ ಜಗತ್ತು ಇರುವಂತದ್ದನ್ನು ಕೂಡ ಗಮನಿಸ್ತಾ ಇದ್ದೇವೆ. ಅಲ್ಲಿವರೆಗೂ ಬಸವಾದಿ ಪ್ರಮುಖರು ಬರೋಕ್ಕಿಂತ ಮುಂಚೆ ದೇವರನ್ನ ಹುಡುಕ್ಲಿಕ್ಕೆ ಈ ಬಾಹ್ಯ ಜಗತ್ತಿನಲ್ಲಿ ಬಹಳ ಪ್ರಯತ್ನಗಳು ಆದವು. ಆದ್ರೆ ಅಂತರಂಗದ ಈ ಮಹಾಜಗತ್ತಿನಲ್ಲಿ ಹುಡುಕುವಂತ ಒಂದು ಸಾಧನ ನಂತರದಲ್ಲಿ ಬಂತು. ಆದ್ರೆ ಬಸವಣ್ಣನವರು ವಿಶೇಷ ಏನು ಅಂತಂದ್ರೆ, ಈ ಇಷ್ಟಲಿಂಗ ತತ್ವದಲ್ಲಿ ಈ ಬಾಹ್ಯ ಪ್ರಪಂಚವನ್ನ ನಮ್ಮ ಅಂತರಂಗದ ಜಗತ್ತಿಗೆ ಸಂಬಂಧಿಸಿ ಒಂದು ಕೊಂಡಿಯನ್ನಾಗಿ ಇಟ್ಟಿದ್ದು. ಆ ಕೊಂಡಿ ಯಾವುದು ಅಂತಂದ್ರೆ ಇಷ್ಟಲಿಂಗ. ಈ ಬಾಹ್ಯ ಜಗತ್ತಿನ ಕಾಣುವಂತ ಈ ಬ್ರಹ್ಮಾಂಡ ಮತ್ತು ನಮ್ಮ ಅಂತರಂಗದಲ್ಲಿರುವ ಜಗತ್ತನ್ನು ಕೂಡಿಸಿ ನಮಗೆ ರೂಪಿಸಿರುವಂತಹ ಒಂದು ತತ್ವವೇ ಇಷ್ಟಲಿಂಗ. ಅದನ್ನೇ ನಾವಿಲ್ಲಿ ನೋಡ್ತಾ ಹೋದ್ರಾಗ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಕುಟ. ಎಷ್ಟು ದೊಡ್ಡ ವ್ಯಕ್ತಿ ಇದನ್ನು, ಎಷ್ಟು ದೊಡ್ಡ ಚೈತನ್ಯ ಶಕ್ತಿ ಇದೆ, ಅದನ್ನು ಕೈಯಲ್ಲಿ ಎರಡು ಕೈ ಚಾಚಿದ್ರು ನಮಗೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಗಮ್ಯ, ಅಗೋಚರ, ಅಪ್ರತಿಮ, ಹೋಲಿಸ್ಲಿಕ್ಕೆ ಮತ್ತೊಂದು ವಸ್ತುವೇ ಇಲ್ಲ. ಅಂತಹ ಒಂದು ಪರಾತ್ಪರ ವಸ್ತು ಚೈತನ್ಯ ವ್ಯಕ್ತಿ ಈ ಕೂಡಲ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಲಿಲ್ಲ. ಇಂತಹ ಒಂದು ಅಪ್ರತಿಮ ಜಗತ್ತನ್ನ ಒಂದು ಮಿನಿಯೇಚರ್ ಮಾಡಿ, ಕೈಯಲ್ಲಿ ನಾವು ಮಿನಿಯೇಚರ್ ಮಾಡಿ ಅದನ್ನ ಒಂದು ರೂಪವನ್ನ ಕೊಟ್ಟು, ಅದು ಬ್ರಹ್ಮಾಂಡ ಸಂಕೇತವಾಗಿರುವಂತ ಕವಚವನ್ನ ಆ ಒಂದು ರೂಪಿಸಿ ಕಂತೆಯ ಮೂಲಕವಾಗಿ ಆ ರೂಪವನ್ನು ಕೊಟ್ಟು ನಮ್ಮ ಕೈಗೆ ಇಷ್ಟಲಿಂಗವಾಗಿ ರೂಪಿಸಿಕೊಟ್ಟಿದ್ದಾರೆ ವಿಶ್ವಗುರು ಬಸವಣ್ಣನವರು. ಮುಂದೆ ಈ ಕರಸ್ಥಳದಲ್ಲಿರುವಂತ ಲಿಂಗ
ಅದು ಪರಮ ನಿರಂಜನದ ಕುರುಹು. ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯನ್ನ ನಾವು ಗಮನಿಸಬೇಕು. ಆ ಅರುಹಿನ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಕನ್ನ ಸಾಧಕ ಉಣ್ತಾ ಇದ್ದಾನೆ. ಆ ಬೆಳಗಿನ ಮಧ್ಯದಲ್ಲಿ ನಮ್ಮ ದರ್ಶನವೂ ಕೂಡ ನಮಗೆ ಆಗ್ತಾ ಇದೆ. ಹಾಗಾಗಿ ಪ್ರಾಣಲಿಂಗವೆಂಬ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲು ಸುಗ ಕರತೇಜವೆಂಬ ದರ್ಪಣವ ಹಿಡಿದಿಪ್ಪನು ನೋಡ. ಗುಹೇಶ್ವರ ಲಿಂಗದಲ್ಲಿ ನಿಜವನರಿದಿಹೇನೆಂದರೆ ಕುರು ವಿಡಿದು ಕುರು ಗೆಡಬೇಕು ಅನ್ನುವಂತಹ ಒಂದು ಸಿದ್ಧಾಂತದಲ್ಲಿ ಇಲ್ಲಿ ನಮ್ಮ ಒಂದು ಕೈಯಲ್ಲಿರುವಂತಹ ಇಷ್ಟಲಿಂಗ ಅದು ದರ್ಪಣದ ಮುಖಾಂತರವಾಗಿ ನಮ್ಮನ್ನ ನಾವು ದರ್ಶನ ಮಾಡಿಸುವ ಮೂಲಕ ತನ್ಮೂಲಕವಾಗಿ ಪರಮಾತ್ಮ ಚೈತನ್ಯದ ದರ್ಶನವನ್ನ ಕೂಡ ಇಲ್ಲಿ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಷಣ್ಮುಖ ಶಿವಯೋಗಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಈ ನಮ್ಮ ಶಿವಯೋಗ ಪ್ರಮುಖವಾಗಿರುವಂತಹ ಎರಡು ಅಂಶಗಳು ಅಂತಂದ್ರೆ ಒಂದು ಸಹಜತೆ, ಮತ್ತೊಂದು ವಿಜ್ಞಾನ. ಯಾವುದೇ ಆಡಂಬರವಿಲ್ಲದೆ ಸುಲಭ ರೀತಿಯಲ್ಲಿ ಎಲ್ಲರಿಗೂ ಎಲ್ಲಾ ಸಮಯದಲ್ಲೂ ಬೇಕಾದ ರೀತಿಯಲ್ಲಿ ದೊರೆಯುವಂಥದ್ದು ಮತ್ತು ನಿಸರ್ಗದ ನಿಯಮಗಳಿಗೆ ವಿರುದ್ಧವಾಗಿರುವುದೇ ಇರುವಂಥದ್ದನ್ನೇ ನಾವು ಸಹಜ ಸ್ಥಿತಿ ಅಂತ ನಾವು ಕರಿತಾ ಇದ್ದೇವೆ. ಯಾವುದೇ ಒಂದು ವಸ್ತು ಅಥವಾ ಶಾಸ್ತ್ರದ ಶಿಸ್ತುಬದ್ಧವಾದ ಅಧ್ಯಯನಕ್ಕೆ ನಾವು ವಿಜ್ಞಾನ ಅಂತ ನಾವು ಕರಿತಾ ಇದ್ದೇವೆ. ಈ ಎರಡೂ ಕೂಡ ನಮ್ಮ ಶಿವಯೋಗದಲ್ಲಿ ಹಾಸುಹೊಕ್ಕಾಗಿದೆ. ಇದನ್ನ ಮಾಡುವ ಪ್ರಕ್ರಿಯೆ ಎಂಥದ್ದು ಅದನ್ನು ಗುರುಬಸವಣ್ಣವರು ಅಷ್ಟೇ ಸರಳವಾಗಿ ಹೇಳ್ತಾರೆ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವತತ್ವ ಗೀತವ ಪಾಡುವುದು, ಶಿವನ ಮುಂದೆ ನಲಿದಾಡುವುದು, ಭಕ್ತಿ ಸಂಭಾಷಣೆ ಮಾಡುವುದು, ಕೂಡಲ ಸಂಗನ ಕೂಡುವುದು. ಇಲ್ಲಿ ಮಾಟ, ನೋಟ ಮತ್ತು ಕೂಟ ಈ ಮೂರು ಹಂತಗಳಲ್ಲಿ ನಮ್ಮ ಶಿವಯೋಗ ಅದು ನಿರಂತರವಾಗಿ ಸಾಕ್ತಾ ಇರಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಬ್ಬ ಸಾಧಕ ಸಾಧನೆ ಮಾಡ್ತಾ ಇರುವಂತಹ ಭಂಗಿಯಲ್ಲಿ ನಾವು ನೋಡ್ತಾ ಇದ್ದಾಗ ಇಲ್ಲಿ ಅನೇಕ ಪಾರಿಭಾಷಿಕ ಶಬ್ದಗಳನ್ನು ನಾವಿಲ್ಲಿ ಗಮನಿಸ್ತೇವೆ. ಮೂಲಾಧಾರ ಚಕ್ರ ಅದು ಆಚಾರಲಿಂಗ, ಸ್ವಾಧಿಷ್ಠಾನ ಚಕ್ರದಲ್ಲಿ ಅದು ಗುರುಲಿಂಗ, ಮಣಿಪೂರಕ ಚಕ್ರದಲ್ಲಿ ಶಿವಲಿಂಗ, ಅನಾಹತ ಚಕ್ರದಲ್ಲಿ ಜಂಗಮಲಿಂಗ, ವಿಶುದ್ಧಿ ಚಕ್ರದಲ್ಲಿ ಪ್ರಸಾದಲಿಂಗ, ಆಜ್ಞಾ ಚಕ್ರದಲ್ಲಿ ಮಹಾಲಿಂಗ, ಅದೇ ಬ್ರಹ್ಮಚಕ್ರ ಅಥವಾ ಸಹಸ್ರದಳದಲ್ಲಿ ನಿಷ್ಕಲಲಿಂಗ, ಆನಂತರ ಶಿಖಾಚಕ್ರದಲ್ಲಿ ನಿಶೂನ್ಯಲಿಂಗ, ಪಶ್ಚಿಮ ಚಕ್ರದಲ್ಲಿ ನಿರಂಜನಲಿಂಗ ಮತ್ತು ಅಣುಚಕ್ರ ಅಥವಾ ಅಣು ಮಹಾಲಿಂಗ ಅಂತಲೂ ಕೂಡ ನಾವು ಕರಿತಾ ಇದ್ದೇವೆ. ಮತ್ತು ಈ ಲಿಂಗಗಳು ಈ ಮೂರು ಬಿಟ್ಟು ಬೇರೆ ಹೇಳಿದ್ರಲ್ರಿ, ಈಗ ಭಾವ ಪ್ರಾಣ ಇಷ್ಟಲಿಂಗ ಆಯ್ತು, ಈ ಮೂರು ಮತ್ತು 9 ಎಲ್ಲಿಂದ ತಗೊಂಬಂದ್ರಿ ಅಂತ ನೀವು ಕೇಳಬಹುದು. ಈ 9 ಕೂಡ ಆ ಭಾವ ಪ್ರಾಣ ಇಷ್ಟಲಿಂಗದಲ್ಲಿಯೇ ಸಮ್ಮಿಳಿತಗೊಂಡಿದೆ. ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಬಿಡಿಸಿ 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 ಹೇಳ್ತಾ ಇದ್ದಾರೆ. ಯಾವುದನ್ನ ಕರ್ಣ ಹಸಿಗೆ ಅಂತ ನಾವು ಕರಿತೀವಲ್ಲ, ಕರ್ಣ ಅಂದ್ರೆ ಈ ದೇಹ, ಅದನ್ನ ಬಿಡಿಸಿ 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 ನಮಗೆ ಅರ್ಥ ಆಗೋ ರೀತಿಯಲ್ಲಿ. ಹೇಗೆ ಒಬ್ಬ ಫಸ್ಟ್ MBBS ಸ್ಟೂಡೆಂಟ್ ಬಾಡಿಯನ್ನ, ನಮ್ಮ ಹ್ಯೂಮನ್ ಬಾಡಿನ ವಿಚ್ಛೇದನೆ ಮಾಡಿ 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 ಡೈಸೆಕ್ಷನ್ ಮಾಡಿ ಮಾಡಿ ಯಾವ ರೀತಿಯಲ್ಲಿ ನರಗಳು ಹೋಗ್ತಾ ಇದ್ದಾವೆ, ಯಾವ ರೀತಿಯಲ್ಲಿ ರಕ್ತನಾಳಗಳಿದಾವೆ, ಯಾವ ರೀತಿಯಲ್ಲಿ ಅಂಗಾಂಗಗಳಿದಾವೆ, ರೂಪುಗೊಂಡಿದ್ದಾವೆ, ಅವು ಹೇಗೆ ಒಂದಕ್ಕೊಂದು ಸಂಬಂಧ ಇದಾವೆ, ಯಾವುದಕ್ಕೆ ನರ್ವ್ ಕನೆಕ್ಷನ್ ಎಲ್ಲಿದೆ ಅಂತ ನೋಡ್ಲಿಕ್ಕೆ ಹೇಗೆ ಬಳಸ್ತೀವಲ್ಲ, ಹಾಗೆ ಅರ್ಥ ಮಾಡ್ಕೊಳ್ಳೋ ಸಾಧಕನ ಸಾಧನೆಯ ಹಂತಗಳಿಗೆ ಅನುಗುಣವಾಗಿ ತತ್ವವನ್ನ ವಿಭಜಿಸಿ ನಮಗೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಕೊಟ್ಟಿದೆ ಹೊರತು ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಅಲ್ಲ. ಇರ್ಲಿ, ಯಾಕೆ ಅದನ್ನ ಮೊದಲಿಗೆ ತೋರಿಸಿದೆ ಅಂತಂದ್ರೆ, ಇದು ನಮ್ಮ ಪರಿಭಾಷೆಯಲ್ಲಿ ನಾವು ಈ ರೀತಿಯಾಗಿ ಹೇಳಿದ್ರೆ, ಭಾರತೀಯ ತತ್ವ ಶಾಸ್ತ್ರದಲ್ಲಿ ಅಥವಾ ದರ್ಶನ ಶಾಸ್ತ್ರದಲ್ಲಿ ಇದಕ್ಕೆ ಬೇರೆ ರೀತಿಯಾಗಿರುವಂತ ಒಂದಿಷ್ಟು ಪರಿಭಾಷಿಕವಾಗಿ ನಾವು ನೋಡ್ತಾ ಇದ್ದೇವೆ. ಇವರು ಚಕ್ರಗಳ ಬಗ್ಗೆ ಇಲ್ಲಿ ನಾವು ಹೇಳ್ತಾ ಇದ್ದೇವೆ. ಚಕ್ರಗಳು ಅಂತಂದ್ರೆ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಅಂತಂದ್ರೆ, ಅವು ಒಂದು ಎನರ್ಜಿ ಸೆಂಟರ್ಸ್ ಅಥವಾ ನರಗಳ ಒಂದು ಸಮುಚ್ಚಯ. ನಮ್ಮ ವೈದ್ಯಕೀಯ ಪರಿಭಾಷೆಯಲ್ಲಿ ಬೆನ್ನು ಹುರಿಯ ಸುತ್ತಮುತ್ತಲು ಇರುವಂತ ನರಗಳ ಸಮುಚ್ಚಯವೇ ಈ ಒಂದು ಚಕ್ರಗಳು ಅಂತ ನಾವು ಕರಿತಾ ಇದ್ದೇವೆ. ನಾನು ಸ್ವಲ್ಪ ಈ ಟಾಪಿಕ್ ಅನ್ನು ಡಿವಿಯೇಟ್ ಮಾಡಿ ಸ್ವಲ್ಪ ವೈಜ್ಞಾನಿಕವಾಗಿರುವಂತ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅದನ್ನ ಇನ್ನಷ್ಟು ಡೀಟೇಲ್ ಆಗಿ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ, ಈ ಚಕ್ರಗಳು ಈ ನರಸಮೂಹದ ಒಂದು ಗ್ಯಾಂಗ್ಲಿಯಾನ್ ಅಂತ ನಾವು ಕರಿತಾ ಇದ್ದೇವೆ. ಅದನ್ನ ತತ್ಸಮಾನವಾಗಿರುವಂತ ಆ ಸಂದರ್ಭಕ್ಕೆ ಹೊಂದುವಂತ ಚಕ್ರಗಳು ಮತ್ತು ಅದಕ್ಕೆ ಸಂಬಂಧಿಸಿರುವಂತ ಗ್ರಂಥಿಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನ ಈ ಚಿತ್ರ ತೋರಿಸ್ತಾ ಇದೆ. ಈ ಎಲ್ಲವಕ್ಕೂ ಮೂಲ ಯಾವುದು ಅಂತಂದ್ರೆ ಮಾನವನ ಈ ಮೆದುಳಿನ ಈ ಮಧ್ಯಭಾಗದಲ್ಲಿ ಇರುವಂತಹ ಹೈಪೋಥ್ಯಾಲಮಸ್ ಅಥವಾ ಥ್ಯಾಲಮಸ್ ಅನ್ನುವಂತಹದ್ದೇನಿದೆ, ಇದು ಮಾನವನ ಸರ್ವ ಅಂಗಗಳನ್ನು ನಿಯಂತ್ರಿಸುವ ಶಕ್ತಿಯನ್ನ ಹೊಂದಿರುವಂಥದ್ದು. ಇದು ಥ್ಯಾಲಮಸ್ ಮುಂಭಾಗದಲ್ಲಿ ಬರುವಂಥದ್ದು. ಇದು ಇಲ್ಲಿ ಕಾಣೋದಿಲ್ಲ, ಮುಂಭಾಗದಲ್ಲಿ ಈ ಥ್ಯಾಲಮಸ್ ಇರುವಂಥದ್ದು. ಆ ನಂತರದಲ್ಲಿ ಅದರ ಹಿಂಭಾಗದಲ್ಲಿ ಒಂದು ಸಣ್ಣ
ಒಂದು ಕಡಲೆಕಾಳಿನಷ್ಟು ಇರುವಂಥದ್ದು ಅಲ್ಲಿ ನಾನು ಅಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ, ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಈ ಅಲ್ಲಿ ದಾರಿ ತೋರಿಸ್ತಾ ಇದೆ, ಅದು ಪೀನಿಯಲ್ ಗ್ರಂಥಿ ಅಂತ ನಾವು ಕರಿತೀವಿ. ಅದು ಮೆದುಳಿನ ಮಧ್ಯಭಾಗದಲ್ಲಿ ಇರುವಂಥದ್ದು. ಅದನ್ನ ನಾವು ಸ್ವಲ್ಪ ಎನ್ಲಾರ್ಜ್ ಮಾಡಿ ತೋರಿಸಿದಾಗ ಇದು ಈ ರೀತಿಯಾಗಿ ಅದು ಪೀನಿಯಲ್ ಗ್ರಂಥಿಯನ್ನು ನಾವು ತೋರಿಸ್ತಾ ಇದ್ವಿ. ಅದನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಈ ರೀತಿಯಾಗಿ ಅದರ ಒಂದು ರಕ್ತನಾಳಗಳು, ಅದು ಗ್ಲಯಲ್ ಸೆಲ್ಸ್, ಪೈನಿಯೋಲೋಸೈಟ್ಸ್ ಅಂತ ಕರಿತೀವಿ. ಅದನ್ನ ಒಂದು ವೈದ್ಯಕೀಯ ಪರಿಭಾಷೆಯಲ್ಲಿ ಇದು ಒಂದು ಗ್ಲ್ಯಾಂಡ್ ಅಂತ, ಅದು ಒಂದಿಷ್ಟು ಈ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುವಂತ ಒಂದು ಕೇಂದ್ರ. ಇದರ ಒಂದು ಪರಿಕಲ್ಪನೆ ಇಂದು ನಿನ್ನೆಯದಲ್ಲ. ಒಂದು ಈಜಿಪ್ಷಿಯನ್ ನಾಗರಿಕತೆಯಲ್ಲೂ ಕೂಡ ಇದರ ಬಗ್ಗೆ ಒಂದು ಪ್ರಸ್ತಾವನೆ ಇದೆ. ಐ ಆಫ್ ಹೋರಸ್ ಅಂತ ಅವ್ರು ಕರೀತಾ ಇದೆ. ಇವತ್ತಿಗೂ ಕೂಡ ನಾವು ಈಜಿಪ್ಟ್ ಕಡೆಗೆ ನೀವು ಹೋದ್ರೆ ಅಥವಾ ಈ ಮಧ್ಯಪ್ರಾಚ್ಯ ದೇಶಗಳಿಗೆ ಹೋದ್ರೆ ಅಲ್ಲಿ ಈ ಒಂದು ಸಿಂಬಲ್ ಅನ್ನು ಬಳಸ್ತಾರೆ. ಅಲ್ಲಿ ಇದೆಯಲ್ಲ, ಅದು ಆ ಸಿಂಬಲ್ ಏನಿದೆ ಅಂತಂದ್ರೆ ಐ ಆಫ್ ಹೋರಸ್ ಅಂತ ಕರಿತೀವಿ. ಬಹಳಷ್ಟು ಜನ ಅದನ್ನು ಲಾಕೆಟ್ ಮಾಡಿ ಹಾಕೊಳ್ತಾ ಇದ್ದಾರೆ. ನಾನು ಸುಮಾರು ಇವನ್ ಅಮೆರಿಕ, ಆಸ್ಟ್ರೇಲಿಯಾಗೆ ಹೋದಾಗ ಕೂಡ ಅದನ್ನು ನೋಡಿದ್ದೇನೆ. ಬಹಳಷ್ಟು ಜನ ಇದನ್ನು ಬಳಸ್ತಾರೆ. ಏನಕ್ಕೆ ಬಳಸ್ತಾರೆ ಅದನ್ನ ಅಂತಂದ್ರೆ, ಇಟ್ ಇಸ್ ಅನ್ ಏನ್ಷಿಯನ್ ಈಜಿಪ್ಟಿಯನ್ ಸಿಂಬಲ್ ಆಫ್ ಪ್ರೊಟೆಕ್ಷನ್, ರಾಯಲ್ ಪವರ್ ಅಂಡ್ ಗುಡ್ ಹೆಲ್ತ್. ಅಂದ್ರೆ ಒಂದು ರಕ್ಷಣೆ, ಸಾರ್ವಭೌಮತೆ ಮತ್ತು ಉತ್ತಮ ಆರೋಗ್ಯದ ಒಂದು ಲಾಂಛನವಾಗಿ ಇದನ್ನ ಬಳಸ್ತಾ ಇದ್ದಾರೆ. ಅರ್ಥಾತ್ ಈ ಒಂದು ಭಾಗ ಇಡೀ ಮಾನವನ ಆರೋಗ್ಯವನ್ನ ನಿಯಂತ್ರಿಸುವಂತ ಒಂದು ಪ್ರಮುಖವಾಗಿರುವಂತ ಅಂಗ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಯಾಕೆ ನಾನು ಪೂರ್ವ ಪೀಠಿಕೆಯನ್ನು ಹೇಳಬೇಕಾಯ್ತು ಅಂತಂದ್ರೆ, ಮುಂದೆ ಒಂದು ಅಲ್ಲಮ ಪ್ರಭುದೇವರ ಒಂದು ವಚನದ ಪ್ರಸ್ತಾವನೆಯನ್ನು ಮಾಡ್ಲಿಕ್ಕೋಸ್ಕರವಾಗಿ. ಅಲ್ಲಿ ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ, ಉನ್ಮನಿಯ ಜ್ಯೋತಿ ಬ್ರಹ್ಮರಂಧ್ರದ ಮೇಲೆ ಸಹಸ್ರದಳ ಪದ್ಮ, ಅಲ್ಲಿ ಅಮೃತವಿಹುದು, ಅಲ್ಲಿ ಓಂಕಾರ ಸ್ವರೂಪನಾಗಿ ಗುಹೇಶ್ವರ ಲಿಂಗ ಸದಾ ಸನ್ನಿಹಿತನು. ಇಲ್ಲಿ ಈಗಾಗಲೇ ಪೂಜ್ಯರು ಕೂಡ ಅದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ರು, ಬ್ರಹ್ಮರಂಧ್ರ ಅಂತ ಹೇಳ್ಬಿಟ್ಟು. ಬ್ರಹ್ಮರಂಧ್ರದ ಮೇಲೆ ಸಹಸ್ರದಳ ಪದ್ಮ, ಅಲ್ಲಿ ಅಮೃತವಿದೆ. ಹಾಗಾದ್ರೆ ಅಮೃತ ಅಂದ್ರೆ ಏನು? ಸಾಮಾನ್ಯವಾಗಿ ಕಾಲ್ಪನಿಕವಾಗಿ ಪೌರಾಣಿಕವಾಗಿ ಅಮೃತ ಅಂತಂದ್ರೆ ಅದನ್ನು ಕುಡಿದವ್ರು ಯಾರು ಸಾಯೋದಿಲ್ಲ, ಚಿರಂಜೀವಿಗಳಾಗ್ತಾರೆ ಅಂತ. ಆದ್ರೆ ಅದು ನಿಸರ್ಗದ ನಿಯಮಗಳಿಗೆ ವಿರುದ್ಧ. ಹುಟ್ಟಿದವನು ಸಾಯಲೇಬೇಕು, ಇಲ್ಲ ಅಂತಂದ್ರೆ ಬರೋವರಿಗೆ ಜಾಗ ಇಲ್ಲ, ಹೌದಿಲ್ಲ? ಹಾಗಾಗಿ ಇದು ನಿಸರ್ಗ ನಿಯಮಗಳ ವಿರುದ್ಧ. ಆದ್ರೆ ಬಸವಾದಿ ಪ್ರಮುಖರು ಯಾವತ್ತೂ ಕೂಡ ನಿಸರ್ಗದ ನಿಯಮಗಳ ವಿರುದ್ಧವಾಗಿ ಹೋದವರೇ ಅಲ್ಲ. ಆದ್ರೂ ಕೂಡ ಇಲ್ಲಿ ಆ ಪರಿಭಾಷಿಕವಾಗಿ ಬಳಸ್ತಾರೆ. ಅದರ ಅರ್ಥ ಏನು ಅಂತ ಮುಂದೆ ನಾವು ತಿಳ್ಕೊಳ್ಳೋಣ. ತಾತ್ಕಾಲಿಕವಾಗಿ ಈ ಬ್ರಹ್ಮರಂಧ್ರವನ್ನ, ಅಂದ್ರೆ ಈ ಉನ್ಮನಿಯ ಜ್ಯೋತಿ ಬ್ರಹ್ಮರಂಧ್ರದ ಮೇಲೆ ಸಹಸ್ರದಳ ಪದ್ಮ, ಸಹಸ್ರದಳ ಅಂತಂದ್ರೆ ಈ ಮೆದುಳಿನ ಭಾಗದಲ್ಲಿ ಇರುವಂತ ಆ ಒಂದು ಸಹಸ್ರದಳ, ಅದರ ನಡುವೆ ಇರುವಂತಹದ್ದೇ ಬ್ರಹ್ಮರಂಧ್ರ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಅದೇ ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಥ್ಯಾಲಮಸ್ ಮತ್ತು ಪೀನಿಯಲ್ ಗ್ರಂಥಿ, ಅದರಲ್ಲಿ ಸ್ರವಿಸುವಂತಹ ಹಾರ್ಮೋನ್ ಮುಖ್ಯವಾಗಿ 3 ಹಾರ್ಮೋನ್ ಸ್ರವಿಸ್ತದೆ. ಅದು ಒಂದು ಮೆಲಟೋನಿನ್, ಎರಡನೇದು ಸೆರಟೋನಿನ್, ಮೂರನೇದು ಡೈಮೀಥೈಲ್ ಟ್ರಿಪ್ಟಮಿನ್ ಅಂತ DMT ಅಂತ ಕರಿತೇವೆ. ಅದರಲ್ಲಿ ನಮಗೆ ಪ್ರಮುಖವಾಗಿ ನಮಗೆ ಬೇಕಾಗಿರುವಂಥದ್ದು ಮೆಲಟೋನಿನ್ ಮತ್ತು DMT ಇರೋದ್ರಿಂದ ಅದ್ರ ಬಗ್ಗೆ ಮಾತ್ರ ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದೆ. ಅಲ್ಲಮ ಪ್ರಭುದೇವರು ಹೇಳಿದ್ರು, ಅದಕ್ಕೆ ನೀವು 21ನೇ ಶತಮಾನಕ್ಕೆ ಯಾಕೆ ತಗೊಂಡ್ಬರ್ತೀರಿ ಅಂತ ನೀವು ಯಾರಾದ್ರೂ ಪ್ರಶ್ನೆ ಮಾಡ್ಬೋದು. 20ನೇ ಶತಮಾನಕ್ಕಿಂತ ಮುಂಚಿತವಾಗಿ ಪ್ರಾಯಶಃ ಈ ವ್ಯಕ್ತಿಯನ್ನ ನಮ್ಮ ಸಿದ್ದಣ್ಣ ಲಂಗೋಟಿ ಸರ್ ಅವರು ಗುರುತಿಸ್ತಾರೆ, ಬೇರೆಯವ್ರು ಗುರುತಿಸ್ತಾರಲ್ಲ ಗೊತ್ತಿಲ್ಲ. ಇವರು ರೆನೆ ಡೆಕಾರ್ಟಸ್, the French philosopher, mathematician and a scientist, is the father of modern Western philosophy. ಅಂದ್ರೆ ಪಾಶ್ಚಿಮಾತ್ಯ ತತ್ವಜ್ಞಾನದ ಪಿತಾಮಹ ರೆನೆ ಡೆಕಾರ್ಟಸ್. ಅವರೊಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ. ಅವರು 17ನೇ ಶತಮಾನದಲ್ಲಿ ಇದ್ದಂಥವ್ರು. ಅವರು ಪೀನಿಯಲ್ ಬಾಡಿ ಈಸ್ ದ ಸೀಟ್ ಆಫ್ ಸೋಲ್ ಅಂತ ಕರೀತಾರೆ. ಅಂದ್ರೆ ಈ ಪೀನಿಯಲ್ ಗ್ರಂಥಿ ಏನಿದೆಯಲ್ಲ, ಪೀನಿಯಲ್ ಬಾಡಿ, ಅದು ಆತ್ಮದ ಆವಾಸ ಸ್ಥಾನ. ಆತ್ಮ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರು ನೋಡಿಲ್ಲ, ಯಾರು ಯಾವುದೇ ಒಂದು MRI ಸ್ಕ್ಯಾನ್ ಅಥವಾ CT ಸ್ಕ್ಯಾನ್ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ತತ್ವಜ್ಞಾನ ವಾಚಕವಾಗಿ ಅವರು ಬಳಸ್ತಾ ಪೀನಿಯಲ್ ಬಾಡಿ ಇಸ್ ದ ಸೀಟ್ ಆಫ್ ದ ಸೋಲ್, ಅದು ಆತ್ಮದ ಆವಾಸ ಸ್ಥಾನ ಅಂತ ಇಲ್ಲಿ ಬಳಸ್ತಾ ಇದ್ದಾರೆ. ಅಂದ್ರೆ ಈ ಪೀನಿಯಲ್ ಬಾಡಿ ಆತ್ಮದ ಆವಾಸ ಸ್ಥಾನ ಅಂದ್ರೆ ನಾವೀಗಾಗಲೇ ಚರ್ಚೆ ಮಾಡಿರುವಂಥದ್ದು ಆತ್ಮ ಮತ್ತು ಪರಮಾತ್ಮ ಒಂದಕ್ಕೊಂದು ಸಂಬಂಧ ಇರುವಂಥದ್ದು. ಸೊ ಪರಮಾತ್ಮನೊಡನೆ ನಾವು ಸಂಬಂಧವನ್ನು ಸಾಧಿಸಬೇಕು, ಅಲ್ಲಿಂದ ಕನೆಕ್ಷನ್ ಆಗಬೇಕು ಅಂದ್ರೆ ಆತ್ಮದಿಂದನೇ ಸಾಧ್ಯ. ಹಾಗಾದ್ರೆ ಆತ್ಮದ ಒಂದು ಆವಾಸ ಸ್ಥಾನ ಅಂತ ನಾವು ಇದನ್ನ ಭಾವಿಸಿದ್ರೆ ನಮ್ಮ ಸಾಧನೆ ಇಷ್ಟಲಿಂಗದ ಮೂಲಕ ಹೇಗೆ ಸಾಧನೆ ಸಾಧ್ಯವಾಗಬಹುದು ಅನ್ನೋದನ್ನ ನೋಡುವಂತ ಒಂದು ಪ್ರಯತ್ನ. ಹಾಗಾದ್ರೆ ಈ ಒಂದು ಮೆಲಟೋನಿನ್ ಏನೇನು ಕೆಲಸ ಮಾಡ್ತದೆ, ಅದು ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾ ಇದೆ. ಅದು 1, 2 ಅಲ್ಲ, ಎಲ್ಲ ಅಂಗಗಳನ್ನ ಅಲ್ಲಿ ಹಾಕಿದೆ. ಮುಖ್ಯವಾಗಿ ಅದು ನಮ್ಮ ಜೈವಿಕ ಗಡಿಯಾರ, ನಮ್ಮ ಒಂದು ದಿನನಿತ್ಯದ ಆಗು ಹೋಗುಗಳನ್ನ, ಸಮಯಕ್ಕೆ ಸರಿಯಾಗಿ ನಿದ್ರೆ, ಹಸಿವು, ತೃಷೆ ಮತ್ತು ಇತ್ಯಾದಿ ಬಯಕೆಗಳನ್ನ ಮಾಡುವಂಥದ್ದೇನಿದೆ ಅದು ಜೈವಿಕ ಗಡಿಯಾರ. ಈ ಗಡಿಯಾರವನ್ನ ನಿಯಂತ್ರಣ ಮಾಡುವಂಥದ್ದು ಈ ಮೆಲಟೋನಿನ್.
ಅಷ್ಟೇ ಮಾತ್ರ ಅಂತ ನಾವು ಬಹಳ ಜನ ಭಾವಿಸ್ಕೊಂಡಿದ್ವಿ, ಮತ್ತು ವೈದಿಕ ಪುಸ್ತಕಗಳಲ್ಲೂ ಅದನ್ನೇ ಬರೆದಿದ್ದಾರೆ. ಆದರೆ ಇಂದಿನ ಆಧುನಿಕ ಸಂಶೋಧನೆಗಳು ಏನನ್ನ ಹೇಳ್ತಾ ಇದ್ದಾವೆ ಅಂತಂದ್ರೆ, ಈ ಮೆಲಟೋನಿನ್ ಕೇವಲ ಅಷ್ಟು ಮಾತ್ರವಲ್ಲದೆ ಅದು ಆಂಟಿ ಏಜಿಂಗ್ ಹಾರ್ಮೋನ್, ಅಂದ್ರೆ ಮುಪ್ಪನ್ನ ತಡೆಗಟ್ಟಲಿಕ್ಕೆ ಸಾಧ್ಯವಾಗುವಂತ ಒಂದು ಹಾರ್ಮೋನ್ ಕೂಡ ಆಗಿದೆ ಅನ್ನುವಂಥದ್ದು. ಆಂಟಿ ಆಕ್ಸಿಡೆಂಟ್, ಇದು ಮುಪ್ಪಕ್ಕಿಂತಲೂ ಆಂಟಿ ಆಕ್ಸಿಡೆಂಟ್ ಬಹಳ ಮುಖ್ಯ. ಇವತ್ತು ನಮ್ಮ ಯಾಕೆ ವಯಸ್ಸಾಗ್ತಾ ಇದ್ದಾರೆ, ಯಾಕೆ ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದ್ದಾವೆ, ಮಾನಸಿಕ ಕಾಯಿಲೆಗಳು ಬರ್ತಾ ಇದ್ದಾವೆ ಅಂತಂದ್ರೆ ಆ ಒಂದು ಸ್ಟ್ರೆಸ್, ಮುಖ್ಯವಾದ ಕಾರಣ ಏನು? ಸ್ಟ್ರೆಸ್, ಒತ್ತಡ. ಜೀವನ ಪ್ರತಿಯೊಬ್ಬರಿಗೂ ಇದೆ. ಈ ಒತ್ತಡ ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ಆ ಒತ್ತಡವನ್ನ ನಾವು ಕಲಿಸ್ಬಿಟ್ಟಿದೀವ್ರಿ, ಸ್ಕೂಲ್ನಿಂದ ಹಿಡಿದು ಆ ಒತ್ತಡದ ಒಂದು ಬದುಕಿಗೆ. ಆ ಒತ್ತಡ ಎಷ್ಟು ನಾವು ಅನ್ಕೊಂಡಿದೀವಿ ಒತ್ತಡ ಅಂತಂದ್ರೆ ಕೇವಲ ಯಾರೋ ಒಬ್ರು ಒಂದು ಪ್ರೆಷರ್ ಕುಕ್ಕರ್ ಅನ್ನ ನೀವು ಕಲ್ಪಿಸ್ಕೊಂಡ್ರೆ ಒಳಗಡೆ ಯಾವ ರೀತಿ ಪ್ರೆಷರ್ ಇರುತ್ತೆ ನೀವು ಗಮನಿಸ್ಬೋದು. ನೀವು ಅಲ್ಲಿ ಒಳಗೆ ಇರ್ಲಿಕ್ಕೆ ಸಾಧ್ಯ ಏನು? ಪ್ರೆಷರ್ ಕುಕ್ಕರ್ ಒಳಗೆ ನಾವು ಕುತ್ಕೊಳ್ಳಿಕ್ಕೆ ಸಾಧ್ಯ ಏನು? ಇಲ್ಲ. ಅಂದ್ರೆ ಮನಸ್ಸಿನಲ್ಲಿ ಆ ರೀತಿಯಾಗಿರುವಂತ ಒತ್ತಡ ಪ್ರತಿಯೊಬ್ಬರಿಗೂ ಇದೆ. ಆ ಒತ್ತಡ ನಿಮ್ಗೆ ಅನ್ಕೊಂತೀವಿ ನಾವು ಒತ್ತಡ ಇದೆ ಇವತ್ತು ಏನೋ ಒಂದು, ಕೆಲವರು ಏನ್ ಮಾಡ್ತಾರೆ, ಒತ್ತಡ ಶಮನಕ್ಕೆ ಅವರು ಮಾದಕ ವಸ್ತುಗಳಿಗೆ ದಾಸರಾಗ್ಬಿಡ್ತಾರೆ. ಅದನ್ನ ಕುಡಿದ್ಬಿಟ್ರೆ ನಾನು, ಅಥವಾ ಸೇದ್ ಬಿಟ್ರೆ ನಾನು, ಹೋಗಿ ಮಲ್ಕೊಂಡ್ಬಿಟ್ರೆ ಎಲ್ಲ ಒತ್ತಡ ಹೋಗ್ಬಿಡುತ್ತೆ ಅನ್ಕೊಂತೀವಿ. ಇಲ್ಲ, ಈ ಒತ್ತಡ ಅದು ಪ್ರತಿಯೊಂದು ಕಣಕ್ಕೂ ವ್ಯಾಪಿಸ್ತಾ ಹೋಗಿ ಅದಕ್ಕೆ ನಾವು ಕರಿತೀವಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ. ಆಕ್ಸಿಡೇಷನ್ ಫ್ರೀ ರಾಡಿಕಲ್ಸ್ ಇಂಜುರಿ ಆಗ್ತಾ ಹೋಗುತ್ತೆ. ಆ ಮೂಲಕವಾಗಿ ಹೃದಯದ ಕಾಯಿಲೆಗಳು, ರಕ್ತನಾಳದ ಕಾಯಿಲೆಗಳು, ಅಥೆರೋಸ್ಕ್ಲೆರೋಸಿಸ್, ಡಯಾಬಿಟೀಸ್ ಮುಂತಾದಂಥ ಕಾಯಿಲೆಗಳು ಹುಟ್ಟಲಿಕ್ಕೆ ಸಾಧ್ಯ ಇದೆ. ಯಾಕೆ ಕೆಲವರು ನಮ್ಮ ಹಿಂದಿನ ತಲೆಮಾರಿನ ಅನೇಕರು 100 ವರ್ಷದ ತನಕ ಬದುಕಿದ್ರು, 100 ವರ್ಷ ದಾಟಿ ಬದುಕಿದ್ರು. ಇತ್ತೀಚೆಗೆ ನಿನ್ನೆ ನಮ್ಮನ್ನ ಅಗಲಿದಂತ ಪರಮಪೂಜ್ಯ ಚನ್ನಬಸವ ಶಿವಯೋಗಿಗಳು, ಇಂಗಳೇಶ್ವರದಲ್ಲಿ ವಚನ ಶಿಲಾಮಂಟಪವನ್ನು ರೂಪಿಸಿದಂತ ಮಹಾನ್ ಸಾಧಕರು, ಅವರು 98ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದರು. ಕಳೆದ ವರ್ಷ ಅವರು ನಾನು ಭೇಟಿಯಾದಾಗ ಕಾಗ್ನಿಷನ್ ಅನ್ನುವಂಥದ್ದು ಎಷ್ಟು ಚೆನ್ನಾಗಿದೆ ಅವರಲ್ಲಿ. ಇವತ್ತು ನಾವು 60ನೇ ವರ್ಷಕ್ಕೆ ಅರಳು ಮರಳು ಅಂತೀವಿ. ಕಾಗ್ನಿಷನ್ ಅಂದ್ರೆ ಒಬ್ಬರನ್ನ ಗುರುತಿಸಿ ಅವ್ರನ್ನ ಮಾತಾಡಿ ಅವರನ್ನೇ ವಿಚಾರ ವಿನಿಮಯ ಮಾಡಿಕೊಳ್ಳುವಂತ ಶಕ್ತಿ 98ನೇ ವಯಸ್ಸಿಗೂ ಅವರಲ್ಲಿ ಇತ್ತು. ನಾವೆಲ್ಲರೂ ನೋಡಿದೀವಿ ಸಿದ್ಧಗಂಗೆಯ ಸಿದ್ಧಪುರುಷ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳವರನ್ನ, ಮುರುಗೋಡಿನ ಮಹಂತಪ್ಪಗಳವರನ್ನ, ನಾಗನೂರಿನ ಶಿವಬಸವ ಅಜ್ಜನವರನ್ನ. ಯಾಕೆ ಈ ರೀತಿಯಾಗಿ ಸಾಧ್ಯ ಆಯಿತು ಕೆಲವರಿಗೆ ಅಂತಂದ್ರೆ ಆ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಅವ್ರು ಮಿನಿಮೈಸ್ ಮಾಡಿ ಇಟ್ಕೊಂಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ. ಆ ಮೂಲಕವಾಗಿ ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದಾಗ ಈ ಒಂದು ಮೆಲಟೋನಿನ್ಗೆ ಇಷ್ಟೆಲ್ಲ ಅಂಶಗಳನ್ನ ಇಲ್ಲಿ ಒಳಗೊಂಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನ್ಯೂರೋ ರೆಗ್ಯುಲೇಷನ್, ಇಮ್ಯುನೋ ರೆಗ್ಯುಲೇಷನ್, ಹಾಗೆ ಆಂಗ್ಸೈಟಿ, ಡಿಪ್ರೆಷನ್ ಕೂಡ ಮೆಲಟೋನಿನ್ ಕಾರಣ ಆಗ್ಬಹುದು ಅನ್ನೋದು ಇವತ್ತು ಅನೇಕ ಸಂಶೋಧನೆಗಳು ನಡೀತಿದ್ದಾವೆ, ಕೆಲವೊಂದು ನಡೆದಿದ್ದಾವೆ. ಈಗ ನಮ್ಮ ತತ್ವಕ್ಕೆ ಬರೋಣ. ಗುರು ಬಸವಣ್ಣನವರು ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಒಂದು ವಿಷಯವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. 2 ಅಂಶಗಳು. ಒಂದು, ಸುಪ್ರಭಾತ ಸಮಯದಲ್ಲಿ ಅರ್ಥಿಲಿಂಗವನ್ನೆನ್ನುವುದು ತಪ್ಪು, ಅಪಮೃತ್ಯು ಅಂತ ಒಂದ್ ಕಡೆ ಹೇಳ್ತಾರೆ. ಹೊತ್ತಾರೆ ಎದ್ದು ಅಗ್ಗವಡಿ ಪತ್ರೆ ತಂದು ಹೊತ್ತು ಹೋಗದಮ್ಮನ್ನು ಪೂಜಿಸು ಲಿಂಗ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಹೊತ್ತಿಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ, ಅದರಲ್ಲೂ ಮುಂಜಾನೆ ಹೊತ್ತಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ಮೆಲಟೋನಿನ್ ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ಸ್ರವಿಸ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದ್ವಿ ಅಂತಂದ್ರೆ, ಅದು ಮಧ್ಯರಾತ್ರಿ 3 ಗಂಟೆಯಿಂದ 7 ಗಂಟೆವರೆಗೂ ಅದು ಅತಿ ಹೆಚ್ಚು ಸ್ರವಿಸುವಂತ ಒಂದು ಕಾಲ. ಇವತ್ತು ಆಧುನಿಕ ದಿನಮಾನದಲ್ಲಿ 5 AM ಕ್ಲಬ್ ಅಂತ ನಾವು ಒಂದು ಪರಿಭಾಷೆಯನ್ನು ಬಹಳ ಜನ ನೋಡ್ತೀವಿ. ರಾಬಿನ್ ಶರ್ಮಾ ಅಂತ ಯಾರಾದ್ರೂ ಇಲ್ಲಿ ಕೇಳಿದ್ರೆ, ಅವ್ರ ಬಗ್ಗೆ ಓದಿದ್ರೆ, ಅವರೊಂದು ಪುಸ್ತಕನೇ 5 AM ಕ್ಲಬ್ ಅಂತ ಹೇಳಿ. ಅಂದ್ರೆ ಈ ಜಗತ್ತಿನಲ್ಲಿರುವಂತ ಅತಿ ದೊಡ್ಡ ಸಾಧಕರು, ಅಂದ್ರೆ ಕೇವಲ ಅಧ್ಯಾತ್ಮ ಸಾಧಕರಲ್ಲ, ಎಕಾನಮಿಯಲ್ಲಿ ಸಾಧನೆ ಮಾಡುವಂಥವ್ರು, ಅರ್ಥಶಾಸ್ತ್ರದ ಸಾಧಕರು, ರಾಜಕೀಯ ಸಾಧಕರು, ಎಲ್ಲರೂ ಹೇಳುವಂಥದ್ದು ಯಾವ ಸಮಯ ಗೊತ್ತಾ? 4 ಗಂಟೆ, ತಪ್ಪಿದ್ರೆ 5 ಗಂಟೆ. 5 ಗಂಟೆ, ಆ 4 ಗಂಟೆ ಎದ್ದಾಗ ಆ ಇರುವಂತಹ ಮಾನಸಿಕ ಸ್ಥಿತಿ, ಅಲ್ಲಿ ಬರುವಂತಹ ಆಲೋಚನೆಗಳು ಎಂತ ಅಪ್ರತಿಮ ಸಾಧನೆಯನ್ನು ಮಾಡಲಿಕ್ಕೆ ಅದು ಸಾಧನ ಆಗತ್ತೆ ಅನ್ನುವಂಥದ್ದನ್ನ ರಾಬಿನ್ ಶರ್ಮಾ ಅವ್ರು ಇವತ್ತು ಹೇಳ್ತಾರೆ. ಆದ್ರೆ ಅಲ್ಲೋ ಪ್ರಭುದೇವರು ಅದನ್ನ ಹೇಳ್ತಾರೆ, ಹೊತ್ತಾರೆ ಪೂಜಿಸಲು ಬೇಡ, ಬೈಗಿಯೂ ಪೂಜಿಸಲು ಬೇಡ, ಇರುಳುವನ್ನು ಹಗಲುವನ್ನು ಕಳೆದು ಪೂಜೆಯನ್ನು ಪೂಜಿಸಲು ಬೇಕು ಅಂತ. ಅಂದ್ರೆ ಈ ವಚನದ ಅರ್ಥ ಬೇರೆನೂ ಇರ್ಬೋದು, ಆದ್ರೆ ಇದಕ್ಕೆ ಒಂದಿಷ್ಟು ನಾವು ಹೊಂದಿಸಿ ಹೇಳೋದಾದ್ರೆ, ಈ ಒಂದು ಪ್ರಾತಃ ಕಾಲದಲ್ಲಿ ಬಸವಣ್ಣನವರ ಸುಪ್ರಭಾತ ಸಮಯ, ಹೊತ್ತಾರೆ ಎದ್ದು, ಇವೆಲ್ಲವನ್ನು ಕೂಡ ಇಲ್ಲಿ ನಾವು ನೋಡೋದಾದ್ರೆ, ಸಾಂದರ್ಭಿಕವಾಗಿರುವಂತ ಪುರಾವೆಗಳನ್ನ ಅನುಸರಿಸಿ ನೋಡೋದಾದ್ರೆ, ಎಲ್ಲೋ ಒಂದು ಕಡೆ
ಇದನ್ನ ಈ ಒಂದು ನಮ್ಮ ಬ್ರಹ್ಮರಂಧ್ರದಲ್ಲಿ ಸ್ರವಿಸುವಂತ ಈ ಹಾರ್ಮೋನ್ಗಳಲ್ಲಿ, ಆ ಹಾರ್ಮೋನ್ಗಳಿಗೆ ತಕ್ಕಂತೆ ನಮ್ಮ ಜೀವನ ಶೈಲಿಯನ್ನು ರೂಪಿಸಿ ಅಲ್ಲಿ ನಮ್ಮ ಸಾಧನೆ ಪರಿಪೂರ್ಣತೆಯತ್ತ ಸಾಗಲಿಕ್ಕೆ ನಮ್ಮ ಶರಣರು ಭೂಮಿಕೆಯನ್ನ ತಯಾರಿಸಿದ್ರು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಡೈಮಿಥೈಲ್ ಟ್ರಿಪ್ಟಮಿನ್ ಇತ್ತೀಚೆಗೆ ಒಂದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತಹ ಒಂದು ಹಾರ್ಮೋನ್. ಇದು ಪೀನಿಯಲ್ ಗ್ರಂಥಿಯಿಂದ ಸ್ರವಿಸಲ್ಪಡುವಂತಹ ಒಂದು ಹಾರ್ಮೋನ್. ಡಾಕ್ಟರ್ ರಿಕ್ ಸ್ಟ್ರಾಸ್ಮನ್ ಅನ್ನುವಂತ ಅಮೆರಿಕದ ಮನೋವಿಜ್ಞಾನಿ 1980ರ ದಶಕದ ಒಂದು ಸಂಶೋಧನೆಯನ್ನ ಮಾಡ್ತಾ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅಮೆಝಾನ್ ನಲ್ಲಿ ಅವೈಲೇಬಲ್ ಇದೆ. DMT ದ ಸ್ಪಿರಿಟ್ ಮಾಲಿಕ್ಯೂಲ್ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಚೈತನ್ಯಾತ್ಮಕ ವಸ್ತು, ಅದು DMT ಅಂತ. ಈಗ ನಾವು ಅನುಭವ ಮತ್ತು ಅನುಭವದ ಕುರಿತಾಗಿ ನಾವು ಗಂಟೆಗಟ್ಟಲೆ ಮಾತನಾಡ್ಬೋದು, ಆದ್ರೆ ಬಹಳಷ್ಟು ಜನಕ್ಕೆ ಇನ್ನೂ ನಮಗೆ ಗೊತ್ತೇ ಆಗಿಲ್ಲ ಅನುಭವ ಅಂದ್ರೇನು, ಅನುಭವ ಅಂದ್ರೇನು. ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಲಿಕ್ಕೆ ಬರೋದಿಲ್ಲ. ಅದು ಮುತ್ತು ನುಂಗಿದ ಮಾಣಿಕ್ಯದಂತೆ, ಮಾಣಿಕ್ಯ ನುಂಗಿದ ಮತ್ಸ್ಯದಂತೆ, ಸಾರಿ, ಆ ಒಂದು ಅದು ಹೇಳಲಿಕ್ಕೆ ಬರಲಾರ್ದಂತ ಆ ಒಂದು ಅನುಭವ ನಮಗೆ ಆಗುವಂಥದ್ದು ಈ ಸ್ಪಿರಿಟ್ ಮಾಲಿಕ್ಯೂಲ್ ಅಂತ ಹೇಳಿ ಅವರು ರಿಕ್ ಸ್ಟ್ರಾಸ್ಮನ್ ಹೇಳ್ತಾ ಹೋಗ್ತಾರೆ. ಅವ್ರ ಇಡೀ ಪುಸ್ತಕದಲ್ಲಿ ಅವ್ರು ಬರೀತಾ ಹೋಗ್ತಾರೆ. ಅತೀಂದ್ರಿಯ ಶಕ್ತಿ, ಮಾನಸಿಕ ಶಕ್ತಿ ಬಗ್ಗೆ ನಾವಿವತ್ತೇನು ಮಾತನಾಡ್ತೀವಲ್ಲ, ಅದಕ್ಕೊಂದು ವೈಜ್ಞಾನಿಕ ಪುರಾವೆನ ಒದಗಿಸ್ತಾ ಅವರು ಹೇಳ್ತಾರೆ. ಅದಕ್ಕೆ ಈ DMT ಕಾರಣ ಅಂತ ಹೇಳ್ತಾರೆ. ಆ DMT ಕೂಡ ಇದೇ ಪೀನಿಯಲ್ ಗ್ರಂಥಿಯಿಂದ ಸ್ರವಿಸಲ್ಪಡುವಂತ ಒಂದು ಹಾರ್ಮೋನ್. ಒಂದು DMT, ಮತ್ತೊಂದು ಮೆಲಟೋನಿನ್. ಸೊ ಎರಡರ ಬಗ್ಗೆ ನಾವು ಹೇಳಿದ್ವಿ. DMT ಬಗ್ಗೆ ಹೇಳಿದ್ವಿ, ಮೆಲಟೋನಿನ್ ಬಗ್ಗೆ ಹೇಳಿದ್ವಿ. ಮತ್ತೆ ಇಷ್ಟಲಿಂಗಕ್ಕೂ ಮೆಲಟೋನಿನ್ಗೆ ಏನಾದ್ರು ಸಂಬಂಧ ಇರಬೇಕಲ್ಲ, ಅದೊಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕಣ್ಣಿನ ನರಸಮೂಹಗಳು, ಕಣ್ಣಿನಿಂದ ಹೊರಟಂತ ನರಸಮೂಹಗಳು ಈ ರೀತಿಯಾಗಿ ಹೋಗಿ ಮೆದುಳಿನ ಹಿಂಭಾಗಕ್ಕೆ ಕೂಡ್ತಾ ಇದ್ದಾವೆ. ಆ ಮೂಲಕವಾಗಿ ನೀವು ದೃಷ್ಟಿಯಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಕೇವಲ ಎಲ್ಲ ನರಸಮೂಹಗಳು ಕಣ್ಣಿನ ಹೋಗಿ ಬರೀ ವಿಷನ್ ಮಾತ್ರ ಕಾರಣಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ. ಇಲ್ಲಿ ಮತ್ತೊಂದು ನಾವು ನೋಡ್ತಾ ಇದ್ದೇವೆ, ಕಣ್ಣಿಗೂ ಈ ಪೀನಿಯಲ್ ಗ್ರಂಥಿಗೂ ನೇರವಾದಂತ ಸಂಬಂಧ ಇರುವಂತದ್ದನ್ನ ನಮ್ಮ ವೈದ್ಯಕೀಯ ಪುಸ್ತಕದಲ್ಲೇ ಅದನ್ನ ದಾಖಲಿಸಿದ್ದಾರೆ. ಗೆನಾಂಗ್ ರಿವ್ಯೂ ಆಫ್ ಫಿಸಿಯಾಲಜಿ, ಅಮೆರಿಕದಲ್ಲಿ ಪಬ್ಲಿಷ್ ಆಗಿರುವಂತಹ ಮೆಗ್ರಾ ಹಿಲ್ ಪಬ್ಲಿಕೇಶನ್ ನಲ್ಲಿ ಇವ್ರು ಹೇಳ್ತಾರೆ, ಕಣ್ಣಿನಿಂದ ಈ ಹೊರಟಂತ ನರಸಮೂಹಗಳು ಸುಪ್ರಾ ಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅನ್ನುವಂತ ಒಂದು ಭಾಗದಲ್ಲಿ ಸಮ್ಮಿಳಿತಗೊಂಡು ಅಲ್ಲಿಂದ ಕುತ್ತಿಗೆ ಭಾಗದಲ್ಲಿ ಕೆಳಗಿಳಿದು ಸುಪೀರಿಯರ್ ಸರ್ವೈಕಲ್ ಗ್ಯಾಂಗ್ಲಿಯೋನ್ ಮೂಲಕ ಹೋಗಿ ಈ ಒಂದು ಪೀನಿಯಲ್ ಗ್ರಂಥಿಯನ್ನ ತಲುಪುತ್ತೆ. ಇದನ್ನ ನಾನು ಇನ್ನಷ್ಟು ಸರಳೀಕರಣವಾಗಿ ಹೇಳಬೇಕಂತಿದ್ರೆ ಇನ್ನೊಂದು ವಚನ ಇದೆ, ಅದು ನಂಗೆ ನೆನಪು ಬರ್ತಾ ಇಲ್ಲ. ಮೋಳಿಗೆ ಮಹಾದೇವಿ ತಾಯಿಯವ್ರದ್ದು ಒಂದು ವಚನ ಇದೆ. ಅವರು ಈ ಪಾತ್ವೆ ಹೇಳ್ತಾರ್ರಿ, ಯಾವ ರೀತಿಯಾಗಿ ಅದು ಲಿಂಗ ಚೈತನ್ಯ ಅದು ಹೌದು ನೋಡಿ, ಎಷ್ಟು ಅದು ಅದ್ಭುತವಾಗಿದೆ. ಮತ್ತು ಹೋದ ಹಲುಬಿನ ಅದೇ ನೀರು ಹರ್ಕೊಂಡು ಹೋಗ್ತದಲ್ಲ, ಹಾಗೆ ಹರ್ಕೊಂಡು ಹೋಗುವಂತ ಅದೇನು ದಾರಿ ಏನು ಅದಲ್ಲ, ಅದಕ್ಕೊಂದು ಪರಿಪೂರ್ಣ ದಾರಿ ಇದೆ ಅನ್ನುವಂಥದ್ದನ್ನ ಮೋಳಿಗೆ ಮಹಾದೇವಿ ತಾಯಿಯವರು ಅದನ್ನ ಹೇಳುವಂತ ಪ್ರಸಂಗ ಇದೆ. ಹಾಗಾಗಿ ಇದು ಕೂಡ ಶರಣರಿಗೆ ಅರಿವಿತ್ತು ನೋಡಿ. ಕರ್ಣ ಹಸಿಗೆಯಲ್ಲಿ ಚನ್ನಬಸವಣ್ಣನವರು ದೇಹದ ವಿಜ್ಞಾನ, ಮನಸ್ಸಿನ ವಿಜ್ಞಾನ, ಭಾವದ ವಿಜ್ಞಾನವನ್ನ ಅಲ್ಲಿ ಹೇಳ್ತಾರೆ. ಅವರಿಗೆ ಮತ್ತೆ ಇಷ್ಟಾರು ಜ್ಞಾನ ಇರ್ಬೇಕಲ್ವಾ. ಹಾಗಾಗಿ ಅವರು ಎಷ್ಟು ಪರಿಪೂರ್ಣವಾಗಿ ಇದನ್ನ ಅಲ್ಲಿ ಅವರು ಪಾರಿಭಾಷಿಕ ಪದಗಳು ಬೇರೆ ಇರ್ಬೋದು, ಅದರ ತತ್ವ ಇದೆ, ಅದರಲ್ಲಿ ವಿಜ್ಞಾನ ಇದೆ, ಅಲ್ಲಿ ಅನುಭವ ಕೂಡ ಇದೆ. ಹಾಗಾದ್ರೆ ಈ ಬರೀ ಅಷ್ಟೇ ಪೂಜೆ ಮಾಡಿದ್ರೆ ಸಾಕೇನು? ಮತ್ತೆ ಅಷ್ಟೇ ಮಾಡಕ್ಕೆ ನಾವು ನೀವು ಮಾಡಿದ್ದು, ಮತ್ತೆ ಈ ಬೆಳಗ್ಗೆ ಎಲ್ಲ ನಾವು 7 ಗಂಟೆಗೆ 10 ಗಂಟೆಗೆ ಪೂಜೆ ಮಾಡೋದೆಲ್ಲ ವೇಸ್ಟ್ ಏನು? ಮತ್ತೆ ಚನ್ನಬಸವಣ್ಣವ್ರು ಯಾಕೆ ಹಿಂಗೆ ಹೇಳ್ತಿದ್ರು, 3 ಬಾರಿ ಪೂಜೆ ಮಾಡಬೇಕು ಅದು ಉತ್ತಮ, 2 ಬಾರಿ ಮಾಡಿದ್ರೆ ಮಧ್ಯಮ. ನಾವು ಇವತ್ತು ಅಲ್ಲಿಗೆ ಬಂದು ನಿಂತಿದೀವಿ ಅಂದ್ರೆ ಕನಿಷ್ಠ ಪಕ್ಷ ಲಿಂಗಾನವರು ಕಟ್ಕೊಳ್ರಪ್ಪ. ಆ ನಂತರ ಪೂಜೆ ಲಿಂಗ ಆಯತ ಆಗ್ರಿ, ಫಸ್ಟ್ ಶಾಲೆಗೆ ಅಡ್ಮಿಷನ್ ಮಾಡ್ಕೊಳ್ರಿ. ಲಿಂಗ ಆಯತ ಅಂದ್ರೆ ಅಡ್ಮಿಷನ್ ಮಾಡ್ಕೊಳ್ಳೋದು ಸ್ಕೂಲಿಗೆ, ಆಮೇಲೆ ಒಂದ್ ಸ್ವಲ್ಪ ಹೋಗ್ ಕ್ಲಾಸ್ ರೂಮ್ನ ಕುತ್ಕೊಳ್ಳೋದಿಲ್ಲ, ಲಿಂಗ ಸ್ವಾಯತ್ತ ಅದು. ಆಮೇಲೆ ನೀವು ಅದ್ರಾಗ ಓದಿ ಕಲಿತು ವಿದ್ಯಾವಂತರಾಗಿ ಎಕ್ಸಾಮಿನೇಷನ್ ಹೊರಗೆ ಬರೋದು ಲಿಂಗ ಸನ್ನಿಹಿತ. ಸ್ವಾಯತ ಲಿಂಗಾಯತ ಆಗ್ಬೇಕು ಮೊದ್ಲು. ಲಿಂಗಾಯತರ ಆಗವಲ್ರಿ ನಾವು, ಬರೀ ಸರ್ಟಿಫಿಕೇಟ್ ನಲ್ಲಿ ಲಿಂಗಾಯತರ ಆಗತ್ತೀವಿ ಅಲ್ಲ. ಹಾಗಾಗಿ ನಾವು ನೋಡಿ ಒಂದು ಸಲಿ ಮಾಡೋದು ಕನಿಷ್ಠ ಅಂತಾರೆ ಇವರು ಚನ್ನಬಸವಣ್ಣವರು. ಮತ್ತಂತ ಪರಮ ಅನುಭಾವಿ ಚನ್ನಬಸವಣ್ಣವ್ರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ಮತ್ತೇನೋ ಇರಬೇಕಲ್ಲ ಇಲ್ಲಿ ಅಂತ ನಾವು ನೋಡಿದಾಗ, ಇಲ್ಲಿ ನಾವು ಮತ್ತೊಂದು ಪ್ರಮುಖವಾಗಿರುವಂತಹ ಅಂಶಗಳನ್ನ ಇಲ್ಲಿ ಗಮನಿಸ್ತೇವೆ. ಒಂದು ಆರ್ಟಿಕಲ್ ಇದೆ, ಬೇಸಿಕ್ ಫಿಸಿಯಾಲಜಿ ಅಂಡ್ ಪೆಥೋಫಿಸಿಯಾಲಜಿ ಆಫ್ ಮೆಲಟೋನಿನ್ ಸ್ಲೀಪ್ ಮೆಡಿಸಿನ್ ರಿವ್ಯೂ ಅಲ್ಲಿ. ಅಲ್ಲಿಂದ ಮುಂದೆ ಈ ಮೆಲಟೋನಿನ್ ಸೆಕ್ರೀಷನ್ ನ ಮ್ಯಾನ್ಯುಪುಲೇಟ್ ಮಾಡಬಹುದು ಅಂತ ಅವ್ರು ಹೇಳ್ತಾರೆ. ಅಡಿಲ್ಯಾಡ್ ಯೂನಿವರ್ಸಿಟಿ ಅಂದ್ರೆ ನಮ್ಮ ಆಸ್ಟ್ರೇಲಿಯಾದಲ್ಲಿರುವಂತಹ ಅಡಿಲ್ಯಾಡ್ ಯೂನಿವರ್ಸಿಟಿಯಲ್ಲಿ ಅವರು ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಆ ಅಧ್ಯಯನದಲ್ಲಿ ಅವರು ಕಂಡುಕೊಂಡಿದ್ದು ಅಂತಂದ್ರೆ, ಇಲ್ಲಿ ಅವರು ತ್ರಾಟಕ್ ಅಂತ ಯೂಸ್ ಮಾಡ್ತಾರೆ, ಗೇಜಿಂಗ್ ಅಂತ ಕರೀತಾರೆ. ಆದ್ರೆ ನಾವು ಅದನ್ನ ಇಷ್ಟಲಿಂಗ ತ್ರಾಟಕ ಅಂತ ನಾವಿಲ್ಲಿ
ಪರಿಭಾವಿಸ್ಕೊಳ್ಬಹುದು. ಆದ್ರೆ ಇಷ್ಟಲಿಂಗವನ್ನು ಮಾಡಿ ಅವ್ರು ರಿಸರ್ಚ್ ಮಾಡಿಲ್ಲ, ದಯವಿಟ್ಟು ಒಂದು ಕ್ಲಾರಿಫೈ ಮಾಡ್ತೀನಿ. ಇಷ್ಟಲಿಂಗದಿಂದ ಅವ್ರು ರಿಸರ್ಚ್ ಮಾಡಿಲ್ಲ. ಅವರು ಒಂದು ಕಪ್ಪು ಚುಕ್ಕಿಯನ್ನು ಇಟ್ಟು ಅದನ್ನ ನೋಡ್ತಾ ಅದು ಗೇಜಿಂಗ್ ಅಂತ ಅವ್ರು ಮಾಡ್ತಾರೆ. ಅವ್ರು ಹೇಳ್ತಾರೆ ಯೋಗ ಟೆಕ್ನಿಕ್ಸ್ ಲೈಕ್ ಆಲ್ಟರ್ನೇಟ್ ಬ್ರೀದಿಂಗ್ಸ್, ಅಂದ್ರೆ ನೀವು ನಾಡಿ ಶೋಧನ ಪ್ರಾಣಾಯಾಮ ಮತ್ತು ಈ ಒಂದು ಗೇಜಿಂಗ್ ತ್ರಾಟಕವಂತ ಈ ಮೆಲಟೋನಿನ್ ಪ್ರೊಡಕ್ಷನ್ ಮೇಲೆ ನಾವು ಹಿಡಿತವನ್ನು ಸಾಧಿಸಬಹುದು. ದ ರಿಸಲ್ಟ್ಸ್ ಇಂಡಿಕೇಟ್ ಪೀನಿಯಲ್ ಮೆಲಟೋನಿನ್ ಪ್ರೊಡಕ್ಷನ್ ಕ್ಯಾನ್ ಬಿ ಮ್ಯಾನಿಪ್ಯುಲೇಟೆಡ್. ಯಾವಾಗ ಬೇಕೋ ಅವಾಗ ನಾವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು ಆಸ್ ಎ ಕ್ಲಾಸಿಕಲ್ ಕಂಡೀಷನಿಂಗ್ ಪ್ಯಾರಾಡಿಮ್ ಅಂತ ಹೇಳಿ. ಅಪ್ರಾಪ್ರಿಯೇಟ್ ಕಂಡೀಷನಲ್ ಸ್ಟಿಮ್ಯುಲಸ್ ಇಸ್ ಯೂಸ್. ಈ ಅಪ್ರಾಪ್ರಿಯೇಟ್ ಕಂಡೀಷನಲ್ ಸ್ಟಿಮ್ಯುಲಸ್ ಯಾವುದು ಅಂತಂದ್ರೆ ಅದುವೇ ನಮ್ಮ ಶಿವಯೋಗ ಸಾಧನೆ. ಆ ಮೂಲಕವಾಗಿ ಈ ಒಂದು DMT ಅಥವಾ ಮೆಲಟೋನಿನ್ ಈ ಒಂದು ಸೆಕ್ರೇಷನ್ ಒಂದು ಹಿಡಿತದಲ್ಲಿ ಅಥವಾ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಅಡಿಲಾಯ್ಡ್ ಯೂನಿವರ್ಸಿಟಿಯಲ್ಲಿ ನಡೆದಂತ ಒಂದು ಸಂಶೋಧನೆಯಿಂದ ಪರಿಭಾವಿಸಬಹುದು. ಪ್ರಾಯಶಃ ಇಂಥ ಸಂಶೋಧನೆಗಳು ನಮ್ಮಲ್ಲಿ ನಡಿಬೇಕು. ಇಂಥ ಒಂದು ಪ್ರಯತ್ನಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ನೋಡೋಣ ಅದು ಎಲ್ಲಿಗೆ ರಿಸಲ್ಟ್ ಬಂದಾಗ ನಮಗೆ ಅದರ ಒಂದು ವಿಷಯ ಗೊತ್ತಾಗುತ್ತೆ. ಈ ಇಷ್ಟಲಿಂಗವನ್ನ ತಯಾರಿಸಲಿಕ್ಕೆ ಸುಮ್ಮನೆ ತಯಾರಿಸೋದಿಲ್ಲ. ಇದು ಇಷ್ಟಲಿಂಗವನ್ನ ತಯಾರು ಮಾಡಲಿಕ್ಕೆ ಒಂದು ಅಷ್ಟಬಂಧದ ಕಂತೆ, ಶಿಲಾರಸ, ಇಂಗಳೀಕ, ರಾಳ, ಅರಗು, ರುಮಾಮಸ್ತಕಿ, ಅಂಜನ, ಗೇರೆಣ್ಣೆ ಬೀಜ, ಗೇರೆಣ್ಣೆ ಒಳಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊನೆಗೆ ಆಕಳು ತುಪ್ಪದ ಕಾಡಿಗೆ ಅಥವಾ ಕರ್ಪೂರ ಕಾಡಿಗೆಯನ್ನು ಹಾಕಿ ಆ ಒಂದು ಕಂತೆಯನ್ನ ಹಾಕಿ ಅದನ್ನ ಬಡಿತಾರೆ. ಚೆನ್ನಾಗಿ ಅದರಲ್ಲಿ ಏರೆಲ್ಲ ಹೋಗ್ಬೇಕು. ಆ ರೀತಿ ಬಡಿದು ಕೊನೆಗೆ ಒಂದು ಪೀಠಿಕೆ ಅಥವಾ ಚಂದ್ರಕಾಂತ ಶಿಲೆ ಎಲ್ಲಿಂದ ಮಾಡಿದಂತ ಆ ಒಂದು ಕ್ವಾರ್ಡ್ಸ್ ಅಥವಾ ಒಂದು ಸಿಲಿಕಾನ್ ಡೈಆಕ್ಸೈಡ್ ಅಂತ ನಾವು ಕರಿತೀವಿ, ಅದರ ಒಳಗೆ ನಾವು ಇದು ಇಡ್ತೇವೆ. ನೋಡಿ, ಸಿಲಿಕಾನ್ ಡೈಆಕ್ಸೈಡ್ ಕೆಮಿಸ್ಟ್ರಿ ಬಲ್ಲಂತವ್ರಿಗೆ ಗೊತ್ತಿದೆ. ಇಟ್ ಇಸ್ ದ ಲಾರ್ಜೆಸ್ಟ್ ಎಲಿಮೆಂಟ್ ಆಫ್ ದ ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ ಆಫ್ ದಿಸ್ ಅರ್ತ್. ಇದೆಲ್ಲವೂ ಕಾರ್ಬನ್ ಇಸ್ ದ ಲಾರ್ಜೆಸ್ಟ್ ಕಾಂಪೋನೆಂಟ್ ಆಫ್ ದ ಆರ್ಗ್ಯಾನಿಕ್ ಎಲಿಮೆಂಟ್ ಆಫ್ ದಿಸ್ ಅರ್ತ್. ಅಂದ್ರೆ ಇಲ್ಲಿ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್, ಸಾವಯವ ಮತ್ತು ನಿರವಯ ಎರಡನ್ನ ಪರಿಪೂರ್ಣಗೊಳಿಸಿ ನಿರೂಪಿಸಿರುವಂತಹ ಒಂದು ಪರಮಶ್ರೇಷ್ಠ ಸಾಧನವೇ ಇಷ್ಟಲಿಂಗ. ಹಾಗಾಗಿ ಇಂತಹ ಒಂದು ಇಷ್ಟಲಿಂಗ ಅದು ವೈಜ್ಞಾನಿಕವಾಗಿ ರೂಪಿತಗೊಂಡಿರುವಂಥದ್ದು. ಅಂತಹ ಇಷ್ಟಲಿಂಗವನ್ನು ನಾವು ನಿತ್ಯವೂ ದೃಷ್ಟಿಯೋಗವನ್ನು ಮಾಡೋದ್ರ ಮುಖಾಂತರವಾಗಿ ಚಾಮರಸ ಕವಿ ಹೇಳುವ ರೀತಿಯಲ್ಲಿ ಹಾಲಿನಿಂದರೆ ಅಂದರೆ ಕಣ್ಣಾಲೆಗಳು ನಿಂತಾಗ ಅಲ್ಲಿ ಅದ್ಭುತವಾಗಿರುವಂತಹ ಸಾಧನೆ ಸಾಧ್ಯ ಆಗ್ತಾ ಇದೆ. ಸುಳಿದು ಸೂಸುವ ಗಾಳಿ ಅಂದ್ರೆ ಉಸಿರಾಟ ಸಮಸ್ಥಿತಿಗೆ ಬರುವಂಥದ್ದು. ಗಾಳಿ ನಿಲೆ ಮನ ಮೇಲೆ ನಿಲ್ಲುವುದು, ಮನ ನಿಂದರೆ ಬಿಂದು ನಿಂದುವುದು. ಅಂದ್ರೆ ನಮ್ಮ ಶರೀರದ ಒಂದು ಏನು ಬಯಕೆಗಳು ಅಲ್ಲಿ ನಿಲ್ತಾ ಇದ್ದಾವೆ. ಅಲ್ಲಿಂದ ಲೀಲೇಶ ಪ್ರಾರಂಭ ಆಗಿ ಅಲ್ಲಿಂದ ಕಾಲ ಕರ್ಮವನ್ನು ಗೆಲಿದು ಮಾಯೆ ಎನ್ನುವಂಥದ್ದನ್ನ ಹೆಸರಿಲ್ಲದೆ ಓಡಿಸಬಹುದು. ಅದನ್ನು ನೀವು ಪವಾಡ ಅಂತಂದ್ರೆ ಕರೀರಿ, ಪವಾಡ ಅಂತಂದ್ರೆ ಅದಕ್ಕೆ ಅಭ್ಯಂತರ ಇಲ್ಲ. ಹಾಗಾಗಿ ಮುಂದೆ ಅವರು ಹೇಳ್ತಾ ಹಡಪದ ಲಿಂಗಮ್ಮ ತಾಯಿಯವರ ವಚನದಿಂದ ಪ್ರಾರಂಭಿಸಿದ್ದೆ. ಮತ್ತೆ ಹಡಪದ ಲಿಂಗಮ್ಮನವರ ವಚನವನ್ನ ನಾವಿಲ್ಲಿ ಗಮನಿಸ್ತಾ, ದೊಡ್ಡ ವಚನ ಇದೆ. ಈಗಾಗಲೇ ಪೂಜ್ಯರು ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಪ್ರಸ್ತಾವನೆ ಮಾಡಿದ್ರು. ಒಂದು ಹುತ್ತಕ್ಕೆ 9 ಬಾಗಿಲು. ಆ ಸರ್ಪ 9 ಬಾಗಿಲಲ್ಲಿ ನೋಡ್ತಾ ಇದೆ. ಯಾವುದು? ಈ ಎನರ್ಜಿ. ಸರ್ಪ ಅಂದ್ರೆ ಎನರ್ಜಿ ಅಂತ ಇಟ್ಕೊಂಡು ನಾವು ಆ ಎನರ್ಜಿ ಏನ್ ಮಾಡ್ತಾ ಇದೆ? ಈ ನಮ್ಮ ಕಣ್ಣುಗಳಿಂದ, ಕಿವಿಗಳಿಂದ, ನಾಲಿಗೆಯಿಂದ, ಚರ್ಮದಿಂದ, ಈ ಪಂಚೇಂದ್ರಿಯಗಳಿಂದ, ಈ ಎಲ್ಲ ಕಡೆಯಿಂದ ಹೊರಗೆ ನೋಡ್ತಾ ಇದೆ. ಅಂದ್ರೆ ಎನರ್ಜಿ ವೇಸ್ಟ್ ಆಗ್ತಾ ಹೋಗ್ತಾ ಇದೆ ಅಂತ. ಅದನ್ನ ನಾವು ಮುಚ್ಚಬೇಕೀಗ. ಬರೀ ಕಣ್ಣು ಮುಚ್ಚಿದ್ರೆ ಸಾಕಾಗಂಗಿಲ್ಲ, ಕಿವಿ ಮುಚ್ಚಿದ್ರೆ ಸಾಕಾಗಂಗಿಲ್ಲ, ನಾಲಿಗೆ ಮುಚ್ಚಿದ್ರಷ್ಟೇ ಸಾಕಾಗಲ್ಲ, ಬಾಯಿ ಮುಚ್ಚಿದ್ರೆ ಸಾಕಾಗಲ್ಲ. ಮನಸ್ಸನ್ನ ಹಿಡಿತವಾಗಿ ಸಾಧಿಸಿಕೊಂಡು ಅಲ್ಲಿದ್ದ ಯಾವಾಗ ಉರಿ ಊರ್ದುಮುಖಕ್ಕೆ ಏರಕ್ ಶುರು ಆಗ್ತದಲ್ಲ, ಅಲ್ಲಿ ಶರದಿ ಬತ್ತಿತ್ತು. ಅಲ್ಲಿ ಖಗಮೃಗವೆಲ್ಲ ದಹನವಾದವು, ಅರಿಷಡ್ವರ್ಗಗಳು ಸರೋವೆಲ್ಲವೆಲ್ಲ ಉರಿದು ಹೋಯಿತು, ಕತ್ತಲೆ ಹರಿಯಿತ್ತು. ಮುಂದೆ ದೃಷ್ಟಿಸಿ ನೋಡುವನ್ನಕ್ಕ. ಇದೆಲ್ಲವೂ ಸಾಧ್ಯ ಆಗುವಂಥದ್ದು ದೃಷ್ಟಿಸಿ ನೋಡಿದಾಗ. ದೃಷ್ಟಿಸಿ ನೋಡುವಂಥದ್ದು ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ. ಈಗ ಆ ವಚನದ ಆ ಭಾವವನ್ನ, ಪ್ರಭುಲಿಂಗ ಲೀಲೆಯ ಆ ಚರಣವನ್ನ ಗಮನಿಸಿದ್ರೆ ಸುಲಭೋಪಾಯದ ನೋಡಿ ಇಷ್ಟೆಲ್ಲವನ್ನ ಸಾಧಿಸ್ಲಿಕ್ಕೆ ದೃಷ್ಟಿಸಿಂದ ಸಾಧ್ಯ ಇದೆ ಅಂತ ಹಡಪದ ಲಿಂಗಮ್ಮನವರು ಹೇಳ್ತಾ ಇದ್ದಾರೆ. ಪಶ್ಚಿಮದ ಕದವ ತೆಗೆದು ಇಟ್ಟಿಯ ಬಾಗಿಲು ಸಿಕ್ಕಿತ್ತು. ಮುಂದೆ ಪಶ್ಚಿಮದ ಕದವ ತೆಗೆದು ಬಟ್ಟ ಬಯಲಲ್ಲಿ ನಿಂದು ನಾನೆತ್ತು ಹೋದೆನೆಂದರಿಯನಯ್ಯ. ಅಂದ್ರೆ ಲಿಂಗಾಂಗ ಸಾಮರಸ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಡಪದ ಲಿಂಗಮ್ಮ ತಾಯಿಯವರು. ಹಾಗಾಗಿ ಇದು ಕರತೇಜವೆಂಬ ದರ್ಪಣ, ಪ್ರಾಣಲಿಂಗದ ಪ್ರಸನ್ನ ಮುಖವನ್ನ ನೋಡ್ಲಿಕ್ಕೋಸ್ಕರವಾಗಿ ಇಷ್ಟಲಿಂಗದ ಮುಖಾಂತರವಾಗಿ ನಾವು ನಿವೃತ್ತಿ ಮಾರ್ಗದಲ್ಲಿ ಸಾಗಬೇಕಾಗಿರುವಂತದ್ದೇ ಸಾಧನಕನ ಪ್ರಮುಖ ಒಂದು ಧ್ಯೇಯವಾಗಬೇಕು. ಶೂನ್ಯ ಸಂಪಾದನೆ ನಮ್ಮ ಧ್ಯೇಯವಾಗಬೇಕು. ಆ ಮೂಲಕವಾಗಿ ಪ್ರಾಣಲಿಂಗದ ಪ್ರಸನ್ನ ಮುಖದಿಂದ ಕರತೇಜವೆಂಬ ದರ್ಪಣವನ್ನು ಹಿಡಿದು ಕುರು ಗೆಡುವಂತಹ ಒಂದು ಸ್ಥಿತಿಯು ನಮ್ಮದಾಗಬೇಕು. ಈಗಾಗಲೇ ನಾನು ಹೇಳಿದ ಹಾಗೆ ಉರುಲಿಂಗ ಪೆದ್ದಿಗಳ ವಚನದಿಂದ ನಾವು ಪ್ರಾರಂಭ ಮಾಡಿದ್ವಿ. ಏನು? ಲಿಂಗ ತತ್ವದ ಒಂದು ಬೃಹದಾಕಾರವಾಗಿರುವಂತಹ ವಿಸ್ತಾರದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ತಾ
ಅವರು ಮುಂದೆ ಬರೆದವರು ಅವರೇ ಹೇಳ್ತಾರೆ, ಗುರುಲಿಂಗ ಪೆದ್ದಿಗಳೇ ಹೇಳ್ತಾರೆ, ಲಿಂಗವನರಿದ ಲಿಂಗವಂತನು ಸರ್ವಾಂಗ ಲಿಂಗ ಮೂರ್ತಿ. ಯಾರು ನಿಜವಾದ ಲಿಂಗ ತತ್ವವನ್ನು ಅರ್ಥಕೊಂಡಿರುವಂತ ಲಿಂಗವಂತ ಯಾರಿದ್ದಾನೆ ಆತನೇ ಸರ್ವಾಂಗ ಲಿಂಗ ಮೂರ್ತಿ. ಆತನ ನುಡಿಯೇ ವೇದ, ಆತ ನುಡಿಯೇ ಶಾಸ್ತ್ರ ಪುರಾಣ ಆಗಮ ಚರಿತ್ರವು. ಆ ಮಹಾಮಹಿಮನ ನುಡಿಯಲ್ಲಿ ತರ್ಕವು ಮಾಡಲಾಗದು, ನಡೆಯಲ್ಲಿ ನಾಸ್ತಿಕವ ಮಾಡಿದಡೆ ನರಕ ತಪ್ಪದು. ಲಿಂಗವನರಿದ ಮಹಾಮಹಿಮಂಗೆ ನಮೋ ನಮೋ ಎನ್ನುತ್ತಿದ್ದೆನಯ್ಯ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಈ ಮೂಲಕವಾಗಿ ಲಿಂಗವಂತನ ಲಿಂಗಪ್ರಭೆ ಆ ಲಿಂಗವಂತನನ್ನ ಸರ್ವಾಂಗ ಲಿಂಗಮಯವಾಗಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಒಂದು ಆಧ್ಯಾತ್ಮಿಕ, ಒಂದು ನೈತಿಕ, ಒಂದು ಪಾರಿಭಾಷಿಕವಾಗಿರುವಂತ ಪದಗಳ ಒಂದು ಹಿನ್ನೆಲೆಯಲ್ಲಿ, ವೈಜ್ಞಾನಿಕ ಮತ್ತು ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಇಲ್ಲಿ ಕೊಡ್ಲಿಕ್ಕೆ ಬಯಸ್ತಾ, ಇನ್ನು ಕೊನೆಯದಾಗಿ ಇದಕ್ಕೆ ಒಂದು ಅಂತಿಮವಾಗಿ ನಿರ್ಣಯ ಅಂತ ಹೇಳ್ತಾರಲ್ಲ, ಆ ಅಂತಿಮ ನಿರ್ಣಯವಾಗಿ ಬಂದಿದ್ದೆ ಈ ನಮ್ಮ ಅಲ್ಲಮ ಪ್ರಭುದೇವರ ವಚನ, ಲಿಂಗವನರಿಯದೆ ಏನನರಿದಡಿಯೂ ಫಲವಿಲ್ಲ. ಲಿಂಗವನರಿದ ಬಳಿಕ ಮತ್ತೇನ ನರಿದಡಿಯೂ ಫಲವಿಲ್ಲ. ಯಾಕೆ? ಸರ್ವಕಾರಣ ಲಿಂಗವಾಗಿ ಆ ಲಿಂಗವನೇ ಅರಿದರಿದು ಲಿಂಗ ಸಂಗವ ಮಾಡುವೆ, ಸಂಘ ಸುಖದಲ್ಲಿ ಓಲಾಡುವೆ ಗುಹೇಶ್ವರ. ಆ ಮೂಲಕವಾಗಿ ಈ ಒಂದು ಲಿಂಗ ತತ್ವ ಸಿದ್ಧಾಂತ ನಿಮ್ಮ ಬದುಕಿನಲ್ಲಿ ಎಂಥ ಅಪ್ರತಿಮ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಆ ಮೂಲಕವಾಗಿ ಇಂಥ ಒಂದು ಕಮ್ಮಟದಲ್ಲಿ ನಾವು ನೀವೆಲ್ಲರೂ ಆ ಒಂದು ಲಿಂಗ ತತ್ವದ ನಿಜದ ಅರಿವನ್ನ ಅರಿತುಕೊಂಡು ಅನುಭವವನ್ನ ಮಾಡ್ತಾ ಅದರ ಅನುಸಂಧಾನವನ್ನು ಮಾಡೋದು ಮಾತ್ರವಲ್ಲ, ಅದನ್ನ ದಿನನಿತ್ಯದ ಬದುಕಿಗೆ ಆಚರಣೆಯನ್ನ ತಂದು ಲಿಂಗಾಂಗ ಸಾಮರಸ್ಯವನ್ನ ಎಂದೋ ಒಮ್ಮೆ ಮುಂದೆ ಯಾವತ್ತೋ ಆಗಬಹುದು ಅನ್ನುವಂಥ ಕಲ್ಪನೆಯಲ್ಲೇ ಕಾಲ ಕಳೆಯೋದಕ್ಕಿಂತ ಆ ಲಿಂಗಾಂಗ ಸಾಮರಸ್ಯದ ಸವಿಯನ್ನ ಎಷ್ಟು ಸಾಧ್ಯವೋ ಅಷ್ಟು, ಎಷ್ಟು ಕ್ಷಣ ಮಾತ್ರವಾದರೂ ಸಾಕು, ಅದನ್ನು ನೀವು ಅನುಭವಿಸ್ತಾ ಹೋದ್ರೆ ಖಂಡಿತವಾಗಿಯೂ ಇಂಥ ಒಂದು ಕಮ್ಮಟಗಳಿಗೆ ಒಂದು ನಿಜವಾದ ಅರ್ಥ ಬರ್ತಾ ಇದೆ. ಆ ಮೂಲಕವಾಗಿ ಇದನ್ನು ಆಯೋಜನೆ ಮಾಡಿರುವಂಥ ಎಲ್ಲರಿಗೂ ನನ್ನ ಅಪ್ರತಿಮ ಶರಣಾರ್ಥಿಗಳನ್ನು ಹೇಳುತ್ತಾ, ತಮಗೂ ಕೂಡ ಇದುವರೆಗೂ ಶಾಂತ ರೀತಿಯಲ್ಲಿ ಕುಳಿತು ತಾವು ಇದನ್ನು ಕೇಳಿದ್ದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೆ ನಮ್ಮ